ಎಲ್ಲ ಪ್ರಥಮ PU ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಬರೆದಿರುವಂತಹ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಗದ್ಯ ಭಾಗವನ್ನು ಅಧ್ಯಯನ ಮಾಡುತ್ತಿದ್ವಿ. ಈ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಅಲ್ಲಿಂದ ಪ್ರತಿ ವರ್ಷ ಪಾಸಾಗುತ್ತಾ ನಡೆದೆ. ಅಲ್ಲಿ ತನಕ ಮಾಸ್ತರ್ಗೆ ಮಕ್ಕಳಾಗಿರಲಿಲ್ಲ. ನನ್ನನ್ನು ಅವರು ತಮ್ಮ ಮನೆಯ ಮಗನೆಂದು ತಿಳಿದು ಮನೆಯಲ್ಲಿ ಇಟ್ಟುಕೊಂಡಿದ್ದರು. ನಾನು 4ನೇ ವರ್ಗ ಪಾಸಾಗುವ ಹೊತ್ತಿಗೆ ಅವರಿಗೆ 2 ಗಂಡು ಮಕ್ಕಳು ಹುಟ್ಟಿದವು. ಅವರ ಖುಷಿ ಕಡಲಾಗಿ ಹೋಯಿತು. ಅವ್ರಿಗೆ ಮಕ್ಕಳಿರಲಿಲ್ಲ, ಗಂಡ ಹೆಂಡತಿ ಇದ್ರು. ಅವರೇನ್ ಮಾಡ್ತಾ ಇದ್ರು, ಇವ್ರನ್ನೇ ಮಗ ಅಂತ ತಿಳ್ಕೊಂಡು ಸಾಕ್ತಾ ಇದ್ರು. ಬಹಳಷ್ಟು ಜನ ನಿಜಕ್ಕೂ ಅದು ಔದಾರ್ಯದ ಗುಣ. ಅದು ಮಕ್ಕಳಿಲ್ಲ ಅಂದ್ರೆ ಕೊರಗ ಅಂತ ಅವಶ್ಯಕತೆ ಇಲ್ಲ. ಬೇರೆಯವರ ಮಕ್ಕಳು ತಂದು ತಮಗೆ ಇಷ್ಟವಾಗುವಂತ ಮಗು ತಂದು ಸಾಕಿದ್ರೆ ಮಕ್ಕಳು ನಮಗೆ ಆಗ್ಬೇಕು ಅಂತ ಏನಿಲ್ಲ. ಬೇರೆಯವರ ಮಕ್ಕಳನ್ನು ನಮ್ಮ ಮಕ್ಕಳಂತ ಪರಿಗಣಿಸ್ಬೇಕು. ಅದಕ್ಕೆ ವಿಶಾಲವಾದ ಹೃದಯ ಬೇಕು. ಆ ಸ್ಥಾನವನ್ನು ತುಂಬಲಿಕ್ಕೆ ಇವ್ರನ್ನ ಕರ್ಕೊಂಡು ಬಂದ್ರು, ಇವ್ರನ್ನೇ ಸಾಕ್ತಾ ಇದ್ರು. ಇವರು 4ನೇ ಕ್ಲಾಸಿಗೆ ಓದ ತನಕ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಆನಂತರ ಅವರಿಗೆ 2 ಗಂಡು ಮಕ್ಕಳಾದವು. ಅವರ ಆಸೆ ಕಡಲಾಗಿ ಹೋಗಿತ್ತು. ಸಮುದ್ರ ಆಗುವಂತ ಅವ್ರ ಆಸೆ ಕಡವರ ಖುಷಿ ಕಡಲಾಗಿ ಹೋಯಿತು. ಉತ್ಸಾಹ ಖುಷಿ ಬಹಳಷ್ಟು ಆಯ್ತು. ಒಂದು ಸಾಕು, ಒಂದು ಬೇಕು, 2 ಸಾಕು ಎನ್ನುವ ಕುಟುಂಬ ಯೋಜನೆಯ ಭರತ ವಾಕ್ಯದಂತೆ ಶಾಸ್ತ್ರಿ ಮಾಸ್ತರು ಶಸ್ತ್ರಚಿಕಿತ್ಸೆ ಮಾಡಿಸಿದರು. ಸರ್ಕಾರದ ನಿಯಮ, ಆರತಿಗೊಬ್ಬ ಕೀರ್ತಿಗೊಬ್ಬಳು, ಕೀರ್ತಿಗೊಬ್ಬ, ಇಬ್ಬರೇ ಮಕ್ಕಳು, 1 ಬೇಕು 2 ಸಾಕು ಅನ್ನುವಂಥ ತತ್ವ. ಹಾಗಾಗಿ ಸರ್ಕಾರ ಅದನ್ನು ಒಂದು ರೂಲ್ಸ್ ಮಾಡಿದೆ. ತಿಳಿದಂಥವರು ವಿದ್ಯಾವಂತರು ಆ ಕುಟುಂಬ ಕಲ್ಯಾಣ ಯೋಜನೆಯನ್ನು ಅಳವಡಿಸ್ಕೊಳ್ತಾರೆ, ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ತಾರೆ. ಅದು ದೇಶದ ಹಿತದೃಷ್ಟಿಯಿಂದಲೂ ಸಹ ಒಳ್ಳೆಯದು. ಇವರು ಅದೇ ತರ ಭರತವಾಕ್ಯದಂತೆ ಕುಟುಂಬ ಯೋಜನೆಯ ಭರತವಾಕ್ಯದಂತೆ ಶಾಸ್ತ್ರಿ ಮಾಸ್ತರು ಅವರ ಹೆಂಡತಿಗೆ ಶಸ್ತ್ರಚಿಕಿತ್ಸೆ ಮಾಡಿದರು. ಅದೇ ವರ್ಷ ಅವರಿಗೆ ಶಹಬಾದಿಗೆ ವರ್ಗವಾಯಿತು. ನನ್ನದು 4ನೇ ವರ್ಗ ಮುಗಿದಿತ್ತು. ಅವರಿಗೆ ಅಕ್ಕನೂರಿನಿಂದ ಶಹಬಾದಿಗೆ ವರ್ಗವಾಯಿತು. ಇವರು 4ನೇ ತರಗತಿ ಮುಗೀತು. ಅವರ ಜೊತೆ ಮುಂದಿನೋದಿಗೆ ಹೊರಟೆ. ಅವರ ಜೊತೆನೆ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಕರ್ಕೊಂಡು ಹೋಗೋದು. ಸ್ವಂತ ಮಗ ತಿಳ್ಕೊಂಡು ಸಾಕ್ತಾ ಇದ್ರು. ತಮಗೆ 2 ಗಂಡು ಮಕ್ಕಳಾದರೂ ನನ್ನನ್ನು ಬಿಡಲಿಲ್ಲ. ಬಹಳಷ್ಟು ಜನ ಮಕ್ಕಳಿಂದಾಗ ಬೇರೆ ಮಕ್ಕಳು ತಂದು ಸಾಕ್ತಾರೆ. ತಮಗೆ ಮಕ್ಕಳಾದ್ಮೇಲೆ ಅವನ್ನ ಮಲತಾಯಿ ತರ ನೋಡ್ತಾರೆ. ಅವರು ಹೆಣ್ಮಕ್ಳಿಗೆ ಬಹಳ ಸಹನೆ ತಾಳ್ಮೆ ಬೇಕು. ಯಾಕೆಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ತಾಳ್ಮೆ ಇರ್ತದೆ. ಯಾಕೆಂದ್ರೆ ಅವರು ಹೊರಗಿನ ಪ್ರಪಂಚದಲ್ಲಿ ಸಂಚರಿಸ್ತಾರೆ. ಅವರಿಗೆ ಸ್ಥಿತಿಗಳ ಬಗ್ಗೆ ಒಂದು ಕಲ್ಪನೆ ಇರ್ತದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಲತಾಯಿ ಧೋರಣೆ ಹೆಚ್ಚು ಅಂತ. ಹಾಗಾಗಿ ಇಲ್ಲಿ ಅಂಬವ್ವ, ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ ಮಲತಾಯಿ ಧೋರಣೆಯನ್ನು ವ್ಯಕ್ತಪಡಿಸಲಿಲ್ಲ. ತಮಗೆ 2 ಮಕ್ಕಳಾದರೂ ಇವನು ನಮ್ಮ ದೊಡ್ಡ ಮಗ ಅಂತ ಸಾಕ್ತಾ ಇದ್ರು. ತಮಗೆ 2 ಗಂಡು ಮಕ್ಕಳಾದರೂ ನನ್ನನ್ನು ಬಿಡಲಿಲ್ಲ. ಶಹಬಾದಿನಲ್ಲಿ ತಮ್ಮ ಮನೆಯಲ್ಲಿ ಇಟ್ಟುಕೊಂಡರು. ನನಗೆ 3 ಮಕ್ಕಳು ಎಂದು ಹೇಳುತ್ತಿದ್ದರು. ಅವ್ರು ಯಾರ ಕೇಳಿದ್ರೆ ನಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ, ನಮಗೆ 3 ಜನ ಮಕ್ಕಳು. ನಮ್ಮ ದೊಡ್ಡ ಮಗ, ನಮಗೆ ಕಿರಿಯ ಸಣ್ಣ ಮಕ್ಕಳು, 2 ಮಕ್ಕಳು ಅಂತ ಹೇಳ್ತಾ ಇದ್ರು. ಅಷ್ಟು ಪ್ರೀತಿ, ಅಭಿಮಾನ, ವಾತ್ಸಲ್ಯವನ್ನು ಇಟ್ಕೊಂಡಿದ್ರು ಲೇಖಕರ ಬಗ್ಗೆ, ಚನ್ನಣ್ಣ ವಾಲಿಕಾರ್ ಅವರ ಬಗ್ಗೆ. ಎಂತ ಅದೃಷ್ಟ ಅವ್ರಿಗೆ, ಇಂತಹ ತಂದೆ ತಾಯಿಗಳು ಸಿಗಕ್ಕೆ ಪುಣ್ಯ ಮಾಡಿದ್ರು. ಶ್ರೀಕೃಷ್ಣನಂತೆ 2 ಜನ ತಂದೆಯರು, 2 ಜನ ತಾಯಿಯರು. ಮೂಲತಃ ಇವರಿಗೆ ತಂದೆ ತಾಯಿ ಇದ್ರು. ಇಲ್ಲಿ ಸಾಕು ತಾಯಿಯಾಗಿ ಅಮ್ಮವ್ವ, ಸಾಕು ತಂದೆಯಾಗಿ ಶಾಸ್ತ್ರೀಯ ಮಕ್ಕಳು, ಶಾಸ್ತ್ರಿ ಮಾಸ್ತರ್ ಸಿಕ್ಕರು. ಹಳ್ಳಿಯಲ್ಲಿದ್ದಂತೆ ಇಲ್ಲಿಯೂ
ಇರತೊಡಗಿದೆ. ಶಾಸ್ತ್ರಿ ಮಾಸ್ತರು ಪಾಠ ಹೇಳುತ್ತಿದ್ದರು. ಅಂಬವ್ವವು ಅಡಿಗೆ ಮಾಡುತ್ತಾ ನಾನು ಕಸ ಹೊಡೆದು ನೀರು ತರುವುದು, ಬಾಜಾರಿಗೆ ಹೋಗಿ ಕಾಯಿ ಪಲ್ಯವನ್ನ ಕುಳ್ಳು ಕಟ್ಟಿಗೆ ತರುವುದು ಮಾಡುತ್ತಿದ್ದೆ. ಸಣ್ಣ ಪುಟ್ಟ ಕೆಲಸ ಮಾಡೋದು, ವಿದ್ಯಾಭ್ಯಾಸ ಮಾಡ್ಕೊಂಡು ಇವ್ರು ಸಣ್ಣ ಪುಟ್ಟ ಕಸ ಹೊಡೆಯೋದು, ನೀರು ತರೋದು, ಹೂ ತರೋದು, ಪೂಜೆಗೆ ತರಕಾರಿ ತರುವುದು, ಅಂತ ಕೆಲಸನೆಲ್ಲ ಶಾಸ್ತ್ರಿ ಮಾಸ್ತರು ಮಾಡ್ತಾ ಇದ್ರು. ರೇಷನ್ ತರೋದು, ತರಕಾರಿ ತರುವಂಥದ್ದು ಅದನ್ನೆಲ್ಲ ಅಂಬವ್ವ ಅಡಿಗೆ ಮಾಡ್ತಾ ಇದ್ರು. ಅಂಬವ್ವ ಅಡಿಗೆಯನ್ನು ಮಾಡ್ತಾ ಇದ್ರು. 3 ಜನ ಇದೇ ತರ ಕೆಲಸವನ್ನು ಮಾಡಿಕೊಂಡು ದಿನ ಕಳೀತಾ ಇತ್ತು. ಅಂಬವ್ವ ಅಡಿಗೆ ಮಾಡುತ್ತಿದ್ದರು. ನಾನು ಕಸ ಹೊಡೆದು ನೀರು ತರುವುದು, ಬಾಜಾರಿಗೆ ಹೋಗಿ ಕಾಯಿ ಪಲ್ಯ ಕುಳ್ಳು ಕಟ್ಟಿಗೆ ತರುವುದು ಮಾಡುತ್ತಿದ್ದೆ. ಎಲ್ಲರೂ ಕೂಡಿ ಉಣ್ಣುತ್ತಿದ್ದೆವು. ಎಲ್ಲರೂ ಜೊತೆ ಕೂತ್ಕೊಂಡು 5 ಜನ ಊಟ ಮಾಡ್ತಾ ಇದ್ದಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಗಾದೆ ಮಾತಿ ಕೇಳ್ತಾರೆ. ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಮಾತದು. ಕೂಡು ಬಾಳಿದರೆ ಸ್ವರ್ಗ ಸುಖ. ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇತ್ತು ಅಂದ್ರೆ, ಐಕ್ಯತೆ ಇತ್ತು ಅಂತಂದ್ರೆ ಅದರ ಮಜಾನೇ ಬೇರೆ, ಅದು ಸುಖನೇ ಬೇರೆ. ನಾನು ಬೇರೆ, ನೀನು ಬೇರೆ, ಅವನು ಬೇರೆ, ಅವನ ಆ ಧರ್ಮ, ಈ ಜಾತಿ, ಈ ತರ ಭಾವನೆ ಇತ್ತು ಅಂತಂದ್ರೆ ನಮ್ಮಲ್ಲಿ ಸಂತೋಷ ಬರೋದಿಲ್ಲ. ಎಲ್ಲರೂ ಸೇರಿ ಕೂಡಿ ಬಾಳಿದರೆ ಒಂದು ರಾಮರಾಜ್ಯವನ್ನ ನಿರ್ಮಾಣ ಮಾಡಬಹುದು. ಸಮಾಜದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಆಗ್ತದೆ. ಎಲ್ಲ ಕೂಡಿ ಉಣ್ಣುತ್ತಿದ್ದೆವು. ರವಿವಾರ ಕೂಡಿ ಸಿನಿಮಾಕ್ಕೆ ಹೋಗುತ್ತಿದ್ದೆವು. ಮನೋರಂಜನೆ ಎಲ್ರಿಗೂ ದೇಹಕ್ಕೆ ಆಯಾಸ ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನೀರು ಕುಡಿತೀವಿ, ಆಹಾರ ತಗೊಳ್ತೀವಿ, ಮಲಗ್ತೀವಿ, ಕುತ್ಕೊಳ್ತೀವಿ. ದೇಹಕ್ಕೆ ಆಯಾಸ. ಮನಸ್ಸಿಗೆ ಆಯಾಸ ಆಯಿತು ಅಂತಂದ್ರೆ ಪ್ರವಾಸ ಹೋಗ್ಬೇಕು, ಬೇರೆ ಬೇರೆ ಸ್ಥಳಕ್ಕೆ ಹೋಗ್ಬೇಕು, ಸಿನಿಮಾ ನೋಡ್ಬೇಕು, ಆಟ ಆಡಬೇಕು. ಅದೆಲ್ಲ ಮನಸ್ಸಿನ ಆಯಾಸವನ್ನ ಕಳೀತದೆ. ಈಗ ಮನಸ್ಸಿನ ಆಯಾಸಕ್ಕಾಗಿ ಹೋಗ್ಲಾಡಿಸ್ಕೊಳ್ಳಕ್ಕೆ ಇವ್ರೇನ್ ಮಾಡ್ತಿದ್ರು, ಭಾನುವಾರ ರಜೆ ಎಂದು ಎಲ್ಲರೂ ಸೇರಿ ಸಿನಿಮಾಕ್ಕೆ ಹೋಗ್ತಾ ಇದ್ರು. ಆ ಕಾಲದ ಸಿನಿಮಾಗಳು ಅಂದ್ರೆ ಅವು ವಿಶಿಷ್ಟವಾಗಿರ್ತಿತ್ತು. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಬಿತ್ತರಿಸುವಂತಹ ಮಾಧ್ಯಮಗಳಾಗಿತ್ತು. ಆವಾಗ ದೂರದರ್ಶನ ಇನ್ನೂ ಇರಲಿಲ್ಲ ಅನ್ಸುತ್ತೆ. ಆವಾಗ ಸಿನಿಮಾಕ್ಕೆ ಹೋಗ್ತಾ ಇದ್ರು. ಸಿನಿಮಾ ಎಲ್ಲರ ಜೊತೆಗೆ ಹೋಗ್ತಾ ಇದ್ರು. ಆ ಹುಡುಗರು ನನ್ನ ಒಂದು ಗಳಿಗೆ ಇರುತ್ತಿರಲಿಲ್ಲ. ನನ್ನ ಬಿಟ್ಟು ಹೊರಗೆ ಹೋದರೆ ನನ್ನ ಬಿಟ್ಟು ಒಂದು ಗಳಿಗೆ ಇರುತ್ತಿರಲಿಲ್ಲ. ಆ ಚಿಕ್ಕ ಮಕ್ಕಳು 2 ಮಕ್ಕಳು ಯಾವಾಗಲೂ ಇವರು ಅಣ್ಣ 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 ಅನ್ಕೊಂಡು ಇವ್ರ ಜೊತೆನೆ ಬರ್ತಾ ಇದ್ರು, ಇವ್ರ ಹಿಂದೆನೆ ಹೋಗ್ತಾ ಇದ್ರು. ಗಳಿಗೆ ಇರುತ್ತೆ. ನಾನು ಸಾಲಿಗೆ ಹೊರಟರೆ ಅಳುತ್ತಿದ್ದು. ಇವ್ರೇನಾರ ಶಾಲೆಗೆ ಬಂದ್ರೆ ಹುಡುಗ ಹೋಗ್ತಿದ್ರು, ನಾನು ಬರ್ತೀನಿ ಅಂತ ಹಠ ಮಾಡ. ಸಣ್ಣ ಮಕ್ಳು ಹಂಗೆ, ನೀನ್ ತರಕಾರಿ ತರಕ್ ಹೋಗ್ತೀನಿ, ನಾನು ಬರ್ತೀನಿ ಅಂತ. ರೇಷನ್ ತರಕ್ ಹೋಗ್ತೀನಿ, ನಾನು ಬರ್ತೀನಿ ಅಂತ. ಬೇರೆ ಎಲ್ಲಾರು ಅಂಗಡಿಗೆ ಹೋಗ್ತೀನಿ, ನಾನು ಬರ್ತೀನಿ. ಹಿಂದೆ ಬರ್ತವೆ, ನನಗೆ ಅದನ್ನ ಕೊಡ್ಸು, ಇದನ್ನ ಕೊಡ್ಸು, ಕಂಡದ್ದೆಲ್ಲ ಕೇಳ್ತಾವೆ. ಅದರಲ್ಲೂ ನಾನು ಹೇಳಿದ್ದೀನಿ, ಬೇಕರಿ ಮತ್ತು ಹಣ್ಣುಗಳ ಅಂಗಡಿಯಲ್ಲಿ ಅವನು ಮನವೊಲಿಸಕ್ಕಾಗದೇ ಇಲ್ಲ. ಇದನ್ನ ಕೊಡು, ಅದನ್ನ ಕೊಡು, ಈ ತರ ಎಲ್ಲ ಮನಸ್ಸು, ಚಂಚಲವಾದ ಮನಸ್ಸು, ಎಲ್ಲ ಬೇಕು ನನಗೆ ಅಂತ ಬೇರೆಯವರಿಗೆ ಕೂಡ ಒಪ್ಪೋದಿಲ್ಲ. ತನ್ನ ವಸ್ತುಗಳನ್ನು ಬೇರೆಯವರಿಗೆ ಹಂಚ್ಕೊಂಡು ತಿನ್ನಕ್ಕೆ ಒಪ್ಪೋದಿಲ್ಲ. ಅದನ್ನು ಕಲಿಸ್ಬೇಕಷ್ಟೇ ನಾವು ಚಿಕ್ಕ ಮಕ್ಕಳಿದ್ದಾಗ. ಒಂದು ಗಳಿಗೆ ಇರುತ್ತಿರಲಿಲ್ಲ. ನಾನು ಸಾಲಿಗೆ ಹೊರಟಿದ್ರೆ ಅಳುತ್ತಿದ್ವು. ಹೊರಗಿನಿಂದ ಬಂದ ಕೂಡಲೇ ತೆಕ್ಕೆಗೆ ಬಿಡುತ್ತೆ. ಬಂದ ತಕ್ಷಣ ಹೆಗಲಿಗೆ ಕೈ ಹಾಕಿ ಜೋತ್ ಬಿಡ್ತಾ ಇದ್ದೆ. ಯಾಕಂದ್ರೆ ಆಟ ಆಡಕ್ಕೆ ದೊಡ್ಡ ಅಣ್ಣ ಇನ್ನು ಕೇಳಿದ್ದೆಲ್ಲ ಕೊಡಿಸ್ತಾ ಇದ್ದ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತವೆ. ತೆಕ್ಕೆಗೆ ಬೀಳುತ್ತಿದ್ದವು. ಹೀಗೆ ದಿನಗಳು ಸಾಗಿದವು. ಇವು ಓದೋದು, ಕಸ ಹೊಡೆಯೋದು, ನೀರು ತರೋದು, ಬಜಾರಿಗೆ ಹೋಗೋದು, ಕುಳ್ಳು ಕಟ್ಟಿಗೆ ತರೋದು, ಕಾಯಿ ಪಲ್ಯ ತರಕಾರಿ ತರೋದು, ಅವರು ಶಾಸ್ತ್ರಿ ಮಾಸ್ತರು ಓದ್ಕೊಡೋದು, ಶಾಲೆಗೆ ಹೋಗ್ಬಿಡೋದು, ಅಮ್ಮವ್ವ ಅಡಿಗೆ ಮಾಡೋದು. ಅಡಿಗೆಯನ್ನು ಮಾಡಿ ಎಲ್ಲರೂ ಸೇರಿಕೊಂಡು ಕೂಡಿಕೊಂಡು ಓದ್ಕೊಂಡು ಬರ್ಕೊಂಡಿರೋದು. ಇದೇ ತರ ನಡೀತಾ ಇತ್ತು. ಇವನು ಶಾಲೆಗೆ ಹೋಗುವ ಮಕ್ಕಳು ಅಳುತ್ತಾ ಇತ್ತು, ಬಂದಾಗ ತೆಕ್ಕೆಗೆ ಬೀಳ್ತಾ ಇತ್ತು. ಇದೇ ತರ ನಡೀತಾ ದಿನಗಳು ಕಳೀತಾ ಹೋದವು. ನಾನು 10ನೇ ವರ್ಗದಲ್ಲಿದ್ದೆ. ಆ 2 ಹುಡುಗರಿಗೆ ನರ್ಸರಿ
ಶಾಲೆ ಸೇರಿಸಲಾಗಿತ್ತು. ನಾನು ಮಾಸ್ತರ ಸೇರಿ ಶಾಲೆಗೆ ಹೋಗಿದ್ದೆವು. ನಾನು 10ನೇ ವರ್ಗದಲ್ಲಿದ್ದೆ. 10ನೇ ಕ್ಲಾಸ್ ಓದ್ತಾ ಇದ್ರು. ಇವಾಗಲೇ 16 ವರ್ಷ. 10ನೇ ತರಗತಿಯನ್ನು ಓದ್ತಾ ಇದ್ರು. ಅವನು ನರ್ಸರಿ ಶಾಲೆಗೆ ಸೇರಿಸಿದ್ರಂತೆ ಶಾಸ್ತ್ರಿ ಮಾಸ್ತರ ಮಕ್ಕಳನ್ನ. ಇವರು ಶಾಲೆಗೆ ಹೋಗಿದ್ರು. ಅಮ್ಮವ್ವ ಮನೆ ಅಡಿಗೆ ಕೆಲಸ ಮುಗಿಸಿಕೊಂಡು ಕಸೂತಿ ಹಾಕುತ್ತಾ ಒಬ್ಬಾಕಿನ ಮನೆಯಲ್ಲಿ ಇದ್ರು. ವಿರಾಮ ಕಾಲದ ಸದುಪಯೋಗಗಳು, ಕೆಲವರು ಮ್ಯಾಟ್ ಹಾಕ್ತಾರೆ, ಕೆಲವರು ಬಟ್ಟೆಗಳನ್ನು ಹೊಲಿತಾರೆ, ಕೆಲವರು ಕಸೂತಿ ಹಾಕ್ತಾರೆ, ಸ್ವೆಟರ್ ಹಾಕ್ತಾರೆ, ಮಫ್ಲರ್ ಹಾಕ್ತಾರೆ, ಹೀಗೆ ಏನೇನೋ ಮಾಡ್ತಾರೆ. ಕಸೂತಿ ಹಾಕೋದು ಬಹಳ ಹೆಣ್ಮಕ್ಳಿಗೆ ಒಳ್ಳೆ ವಿರಾಮ ಕಾಲದ ಸದುಪಯೋಗ. ಅದು ಅತ್ಯುತ್ತಮವಾಗಿರ್ತಕ್ಕಂಥ ಅಭ್ಯಾಸ. ಎಲ್ಲ ಹೆಣ್ಮಕ್ಳ ಕಡೆಗೂ ಬರೀ ಮಾತಾಡೋದು, ಸಿನಿಮಾ ನೋಡೋದು, ಸುತ್ತರಿಯೋದು, ಶಾಪಿಂಗ್ ಮಾಡೋದಕ್ಕಿಂತ ಇಂಥ ಕೆಲಸಗಳನ್ನು ಮಾಡಿದರೆ ಬಹಳಷ್ಟು ಅರ್ಥಪೂರ್ಣವಾಗಿರ್ತದೆ ಅನ್ನುವಂಥದ್ದು. ಇವರು ಅಮ್ಮವ್ವ ಕಸೂತಿ ಹಾಕ್ತಾ ಇದ್ರು. ಮನೇಲಿ ಒಬ್ಬರೇ ಅಡಿಗೆ ಕೆಲಸ ಎಲ್ಲ ಮುಗಿದ ಮೇಲೆ ಶಾಸ್ತ್ರಿ ಮಾಸ್ತರರು ಮತ್ತೆ ಚನ್ನಣ ವಾಲಿಕರು ನಿರೂಪಕರು ಬರೋವರೆಗೂ ಇವರು ಕೆಲಸವನ್ನು ಮಧ್ಯಾಹ್ನದ ವೇಳೆ ಸುಮ್ಮನೆ ನಿದ್ದೆ ಮಾಡಿ ವೇಸ್ಟ್ ಮಾಡದೆ ಕಸೂತಿ ಆಗ್ತಾ ಇದ್ರು. ಮನೆಯಲ್ಲಿ ಒಬ್ಬಾಕಿನೇ ತರುವಾಗ ಮಧ್ಯಾಹ್ನ 2 ಆಗಿರ್ಬೇಕು. ಮಧ್ಯಾಹ್ನ 2 ಗಂಟೆಗೆ ಒಂದಿನ ದುರಾದೃಷ್ಟವಶಾತ್ ಯಾವುದೋ ಒಂದು ಘಟನೆ ನಡೆದ್ಬಿಡ್ತು. ನಿತ್ಯ ಮುಂಜಾನೆ ಹುಡುಗರಿಗೆ ಶಾಲೆಗೆ ಕಳಿಸಲಾಗಿತ್ತು. ಅಮ್ಮವ್ವ ಹೋಗಿ ಸಂಜೆ ಕರೆದುಕೊಂಡು ಬರುತ್ತಿದ್ದಳು. ಅಲ್ಲೇ ನರ್ಸರಿ ಶಾಲೆ ಸೇರಿಸಿದ್ರು. ಆ ಶಾಲೆಗೆ ಹೋಗಿ ಅಮ್ಮವ್ವ ಕರ್ಕೊಂಡ್ ಬರ್ತಿದ್ರು ಸಂಜೆಯ ವೇಳೆ. ಅವತ್ತು ಇದಕ್ಕಿದ್ದಂಗೆ ಮಧ್ಯಾಹ್ನ ಕ್ಲಾಸ್ ಮುಗಿದಿದೆ. ಅವತ್ತು ಮಧ್ಯಾಹ್ನ ಯಾಕೋ ಇವನು ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮಧ್ಯೆ ನಡೆಯುತ್ತಾ ಆಟವಾಡುತ್ತಾ ಬರುತ್ತಿದ್ದರು. ಅವರು ಬೇಗ ಬಿಟ್ಬಿಟ್ಟಿದ್ದಾರೆ. ಅದೇನು ಕಾರಣ ಅಂತ ಗೊತ್ತಿಲ್ಲ ಪುಸ್ತಕದಲ್ಲಿ. ಅವತ್ತು ಯಾಕೆ ಬೇಗ ಬಿಟ್ಟಿದ್ದಾರೆ? ಮಕ್ಕಳು ಆಡ್ತಾ ಕಲ್ಲು, ಮಣ್ಣು, ಕಸ, ಕಡ್ಡಿ, ಎಲೆ, ಹೂವು, ಹಣ್ಣು, ಕಾಯಿ ಎಲ್ಲ ಅಡ್ಡಾಡ್ತಾ ಪೇಪರು ಎಲ್ಲ ತಗೊಂಡು ಆಡ್ಕೊಂತ ರಸ್ತೆಯಲ್ಲಿ ಆಡ್ಕೊಂತ ಬರ್ತಾ ಇದ್ದಾರೆ 2 ಮಕ್ಕಳು. ಸಂಜೆ ಹೋಗಿ ಅವತ್ತು ಯಾಕೋ ಏನು ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮಧ್ಯೆ ನಡೆಯುತ್ತಾ ಆಟ ಆಡುತ್ತಾ ಬರುತ್ತಿದ್ದರು. ತೀವ್ರ ವೇಗವಾಗಿ ಬಂದ ಲಾರಿ 2 ಹುಡುಗರು ಸಿಕ್ಕು ಗಿಜಿಗುಡಿಕೆ ಹಾಕಿ ಹೋದ. ಜೋರ ಬಂದಂತ ಲಾರಿ ಇಬ್ರು ಮೇಲೆ ಎಂತ ದುರಂತ. ಆ ಮಕ್ಕಳನ್ನ ರಸ್ತೆಯಲ್ಲಿ ಯಾರು ನೋಡ್ಲಿಲ್ಲ ಏನೋ. ತಕ್ಷಣ ಅದೇನ್ ಮಾಡ್ಬಿಡ್ತು, ಲಾರಿ ಇಬ್ರು ಮೇಲೆ ಹೋಗ್ಬಿಡ್ತು. 2 ಜನ ಗಿಜಿಗುಳಿಕೆ ಆಗಿದೆ. ತಕ್ಷಣವೇ ಆಸ್ಪತ್ರೆಗೆ ಒಯ್ದರೂ ಪ್ರಯೋಜನವಾಗಲಿಲ್ಲ. ಪ್ರಾಣ ಅಲ್ಲೇ ಹೋಗಿತ್ತು. ಲಾರಿ ಹತ್ತುವವರಿಗೆ ಇನ್ನೇನು ಉಳಿದಿರುತ್ತೆ. ಚಿಕ್ಕ ಮಕ್ಕಳು ಬೇರೆ, ಎಳೆಯ ಕೈಕಾಲುಗಳು. ಲಾರಿ ಹತ್ತಿದ ತಕ್ಷಣ ಸತ್ತೋಗ್ಬಿಡ್ತಾರೆ. 2 ಮಕ್ಕಳು ಸತ್ತೋಗ್ಬಿಡ್ತಾರೆ. ಸುದ್ದಿ ಕೇಳಿ ಮಾಸ್ತರರು ಅವ್ವಾರಿ ಹೋದರು. ಈ ಸುದ್ದಿ ಇಡೀ ಊರಿನಾದ್ಯಂತ ಪಡೆದು ಶಾಸ್ತ್ರಿ ಮಾಸ್ತರ ಮಕ್ಕಳು ರೋಡ್ನಲ್ಲಿ ಆಡ್ತಿದ್ರಂತೆ. ಲಾರಿ ಅವ್ರ ಮೇಲೆ ಹರಿದು ಬಿಡ್ತಂತೆ, ಸತ್ತೋಗ್ಬಿಟ್ರಂತೆ ಅವರು. ಈ ಸುದ್ದಿ ಇಡೀ ಎಲ್ಲರಿಗೂ ಹೋಗ್ಬಿಡ್ತು. ಸುದ್ದಿ ಕೇಳಿ ಮಾಸ್ತರರು ಅವ್ವಾರಿ ಹೋದರು. ನಾನು ಅವರ ಜೊತೆ ಓಡಿದೆ. ಅಮ್ಮವ್ವ ಮೂರ್ಛೆ ಹೋಗಿ ಬಿದ್ದಳು. ಸುದ್ದಿ ಕೇಳಿ ಶಾಸ್ತ್ರಿ ಮಾಸ್ತರು ಅವ್ವಾರು ಅಯ್ಯೋ ನನ್ನ ಮಕ್ಕಳಿಗೆ ಹಿಂಗಾಯ್ತು, ನಾನೇನ್ ತಪ್ಪು ಮಾಡಿದ್ದೆ, ಯಾಕೆ ಹಿಂಗಾಯ್ತು ಅಂತ ಎದುರು ಬಿಟ್ರು. ಇಲ್ಲಿ ಅಮ್ಮವ್ವ ಮೂರ್ಛೆ ಹೋಗ್ಬಿಟ್ರು. ಮೂರ್ಛೆ ಹೋಗಿ ಬಿದ್ದವಳು ಮೇಲೇಳಲಿಲ್ಲ. ಅಮ್ಮವ್ವ ತನ್ನ ಮಕ್ಕಳು ಲಾರಿಗೆ ಸಿಕ್ಕು ಸತ್ತವರನ್ನ ಕೇಳಿ ಮೇಲೇಳಲಿಲ್ಲ. ಶಾಲೆಗೆ ಶಾಲೆ, ಬಾಜಾರಿಗೆ ಬಾಜಾರೆ, ಊರಿಗೆ ಊರಿಗೆ ಆಸ್ಪತ್ರೆಗೆ ಓಡಿ ಬಂದಿತ್ತು. ಶಾಬಾದಿನ ಎಲ್ಲ ಜನರೆಲ್ಲ ಆಸ್ಪತ್ರೆ ಹತ್ರ ಬಂದಿದ್ರು. ಆಸ್ಪತ್ರೆಗೆ ಅಪಘಾತಕ್ಕೊಳಗಾದಂಥ ಮಕ್ಕಳು ತಂದಿದ್ದಾರೆ. ಅವರು ಅಲ್ಲೇ ಸತ್ತೋಗಿದ್ದಾರೆ. ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಅಂತ ತಂದಿದ್ದಾರೆ. ಇಡೀ ಶಾಲೆಗೆ ಶಾಲೆ, ಬಾಜಾರಿಗೆ ಬಾಜಾರೆ, ಊರಿಗೆ ಊರಿಗೆ ಆಸ್ಪತ್ರೆಗೆ ಓಡಿ ಬಂದಿತ್ತು. ಎಲ್ಲರೂ ಆಸ್ಪತ್ರೆಗೆ ಓಡಿ ಬರ್ತಾರೆ. ಏನಾಯ್ತು ಅಂದು ಅದು ಶವಯಾತ್ರೆ ಆಗಿರಲಿಲ್ಲ. ದೇವರ ಜಾತ್ರೆಗೆ ಜನ ಸೇರಿದಂತೆ ಇತ್ತು. ಶವಯಾತ್ರೆ ಆಗಿರಲಿಲ್ಲ, ದೇವರ ಜಾತ್ರೆಗೆ ಸೇರಿದಂತೆ ಇತ್ತು. ದೇವರ ಜಾತ್ರೆಗೆ ಜನ ಸೇರ್ತಾರಲ್ಲ, ಯಾವುದೋ ದುರ್ಗಮ್ಮ ಕರಿಯಮ್ಮನ ಜಾತ್ರೆಗೆ, ಆ ಥರ ಜಾತ್ರೆಗೆ ಸೇರಿದ ಜನ ಆಗಿತ್ತೆ ಹೊರತು ಶವಯಾತ್ರೆಗೆ ಅಂತ ಬಂದಿರಲಿಲ್ಲ. ಎಲ್ಲರೂ ದುಃಖಿದ್ದಾರೆ. ಚಿಕ್ಕ ಮಕ್ಕಳು ತೀರೋಗಿರೋದು ಎಲ್ಲರಿಗೂ ದುಃಖ.
ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ಅಂಬವ್ವನ ಜೊತೆ ಹೆಣದ ಜೊತೆ ಆ ಎರಡು ಹುಡುಗರ ಹೆಣ ಸೇರಿಸಿ ಒಂದೇ ಕುಣಿಯಲ್ಲಿ ಮಲಗಿಸಲಾಯಿತು. ಅಂಬವ್ವನು ಮೂರ್ಛೆ ಹೋದವಳು ಮತ್ತೆ ಎದ್ದಳ್ಳಿಯಿಂದ ಆಕೆನೂ ಸತ್ತೋಗ್ಬಿಡಿದಾಳೆ. ಆಘಾತಕ್ಕೆ ಒಳಗಾಗಿದ್ದಾಳೆ. ಆಕೆ ಹೃದಯಾಘಾತ ಏನೋ ಆಗೋಗಿದೆ. ಒಂದೇ ಕುಣಿಯಲ್ಲಿ ಅಂಬವ್ವ ಮತ್ತು ಎರಡು ಮಕ್ಕಳನ್ನ ಮಲಗಿಸ್ತಾರೆ. ಘೋರ ದಾರುಣವಾಗಿರ್ತಕ್ಕಂತಹ ವಿಷಯ. ಯಾಕೆಂತಂದ್ರೆ ಶಾಸ್ತ್ರಿ ಮಾಸ್ತರಿಗೆ ಅವ್ರು ಏನ್ ತಪ್ಪು ಮಾಡಿದ್ರು? ತಮಗೆ ಮಕ್ಕಳಿಲ್ಲ ಅಂತ ಬೇರೆ ಅನಾಥ ಬಾಲಕನನ್ನ ಓದಿಸಿದ್ರು, ವಿದ್ಯಾಭ್ಯಾಸ ಕೊಟ್ಟರು, ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಕೊಡ್ತಿದ್ರು, ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರು. ಅಂತವರಿಗೆ ಭಗವಂತ ಇಂಥ ಕಷ್ಟ ಕೊಟ್ಬಿಟ್ಟ. ನಮ್ಮ ಎರಡೂ ಮಕ್ಕಳು ಸತ್ತೋಗಿದ್ದಾರೆ. ಜೊತೆಯಲ್ಲಿ ನಮ್ಮ ಧರ್ಮ ಪತ್ನಿ, ಇಷ್ಟು ವರ್ಷ ನಮ್ಮ ಜೊತೆ ಸಂಸಾರ ಮಾಡಿದಂತ ಧರ್ಮ ಪತ್ನಿ ಆಕೆನೂ ಸತ್ತೋಗ್ಬಿಟ್ಟಿದ್ದಾಳೆ. ಅವಳನ್ನು ಗುಡಿಯಲ್ಲಿ ಮಲಗಿಸಿದ್ದಾರೆ. ಅವರಿಗೆ ನೋವನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ಅಂಬವ್ವನ ಹೆಣದ ಜೊತೆ ಆ ಎರಡು ಹುಡುಗರ ಹೆಣ ಸೇರಿಸಿ ಒಂದೇ ಕುಣಿಯಲ್ಲಿ ಮಲಗಿಸಲಾಯಿತು. ಕುಣಿ ಅಂದ್ರೆ ಗುಂಡಿ. ಕುಣಿ ಅಂದ್ರೆ ಗುಂಡಿ. ಕುಣಿ ಅಂದ್ರೆ ಏನು ಅರ್ಥ ಬರೆಯಿರಿ ಅಂತ ಒಂದೊಂದ್ಸಲ ಕೇಳ್ತಾರೆ. ಕುಣಿ ಅಂದ್ರೆ ಗುಂಡಿಯಲ್ಲಿ ಮಲಗಿಸಲಾಯಿತು. ಅಲ್ಲಿ ಎಳೆದವರೇ ಪಾಪಿಗಳಾಗಿದ್ದರು. ನಿಜವಾಗ ಯಾರಿಗೆ ಮನಸ್ಸಾಕ್ಷಿ ಅನ್ನೋದಿದೆ, ಯಾರಿಗೆ ಹೃದಯ ಅನ್ನೋದಿದೆ, ಅದು ಎಲ್ಲರಿಗೂ ಮಿಡಿದಿದೆ. ಆ ಸಾವಿನ ದೃಶ್ಯ ಎಲ್ಲರನ್ನು ನೋವಿಗೆ ದೂಡಿತ್ತು. ಅಲ್ಲಿ ಎಳೆದವರೇ ಪಾಪಿಗಳಾಗಿದ್ದರು. ಎಂತ ಜನರಿಗೆ ಹೆಂಗಾಯ್ತಲ್ಲ ಎಂದು ನೆಲದ ಜನ ಗೋಳ್ಗೆರೆದರು. ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿದ್ದರು. ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ. ದೇವರು ನನಗೆ ಯಾಕಿಂತ ಇಂಥ ಸ್ಥಿತಿ ಕೊಟ್ಟ, ನಾನೇನ್ ತಪ್ಪು ಮಾಡಿದೆ ಅಂತ ಹುಚ್ಚಾಗಿ ಹೋಗಿದ್ದಾರೆ. ಏನು ಮಾತನಾಡುವ ಸ್ಥಿತಿ ಇಲ್ಲ. ಆ ಮೂರು ಹೆಣಗಳನ್ನ ಒಂದೇ ಕುಣಿಯಲ್ಲಿ ಮಲಗಿಸಿದ್ದಾರೆ. ಶಾಸ್ತ್ರಿ ಮಾಸ್ತರರು ಹುಚ್ಚಾಗಿ ಹೋಗಿದ್ದರು. ಹೆಣದ ಮೇಲೆ ಹೋಗಿದ್ದರು. ಮೇಲೆ ಮುಗಿದು ಹರಿದು ಬಿದ್ದಂತೆ, ಸಿಡಿಲು ಬಡಿದಂತೆ ಅವರ ಸ್ಥಿತಿ ಆಗಿತ್ತು. ಒಂದು ಸಿಡಿಲು ಹೊಡೆದ್ರೆ, ಮೋಡ ತಲೆ ಮೇಲೆ ಬಿದ್ರೆ ಏನಾಗುತ್ತೋ ಅಂತಹ ಪರಿಸ್ಥಿತಿ ಅವ್ರಿಗೆ ಆಗಿತ್ತಂತೆ. ಅವರ ದುಃಖ ಯಾರಿಗೂ ಬೇಡ. ಅಷ್ಟೊಂದು ಘೋರವಾಗಿರ್ತಕ್ಕಂತಹ ಒಂದು ಅಪರಾಧ ಜರುಗಿಬಿಡ್ತು, ಅಪರಾಧವಾಯಿತು. ಅದು ಮಕ್ಕಳ ಮೇಲೆ ದಾಳಿ ಹರಿದಿತ್ತು. ಹೆಂಡತಿನೂ ಸತ್ತೋದ್ರು, ಮಕ್ಕಳು ಸತ್ತೋದ್ರು. ಅವರ ಪರಿಸ್ಥಿತಿ ಚಿಂತಾಜನಕವಾಯಿತು. ಸಿಡಿಲು ಬಡಿದ ಹಾಗೆ, ಸಿಡಿಲು ಬಡಿದ್ರೆ ಏನಿರ್ತದೆ, ಎಲ್ಲ ಸುಟ್ಟೋಗಿರ್ತದೆ. ಮೋಡ ಕವಿದ, ಮೋಡ ಬಡಿದಂತೆ, ಹರಿದು ಬಿದ್ದಂತೆ, ಮುಗಿಲು ಹರಿದು ಬಿದ್ದಂತೆ ಅವರ ಸ್ಥಿತಿ ಆಗಿತ್ತು. ಚಿಂತಾಜನಕ ಪರಿಸ್ಥಿತಿ ಆಯಿತು. ಶಾಸ್ತ್ರಿ ಮಾಸ್ತರ ಮಕ್ಕಳು ಸತ್ತೋದ್ರು, ಅವ್ರ ಹೆಂಡತಿನೂ ಸತ್ತೋದ್ರು. ಅವ್ರು ಇದ್ದು ಏನ್ ಮಾಡ್ಬೇಕು, ಯಾರಿಗೋಸ್ಕರ ಬದುಕಬೇಕು? ಅವರ ಸ್ಥಿತಿ ಹೇಳತೀರದು. ಮಣ್ಣಾಗಿ 6 ತಿಂಗಳಾಯಿತು. ಮಣ್ಣು ಮಾಡ್ತಾರೆ. ಇನ್ನೇನು ವಿಧಿಯಾಟಕ್ಕೆ ಬಲಿಯಾಗಿ ಮಣ್ಣು ಮಾಡ್ತಾರೆ. ಹಾಸಿಗೆ ಹಿಡಿದ ಮಾಸ್ತರರು ಶಾಲೆಗೆ ಬರಲಿಲ್ಲ. ಹೆಂಡತಿ ಮಕ್ಕಳ ನೆನಪೇ ಕಾಡ್ತಿತ್ತು. ಹಾಸಿಗೆ ಹಿಡಿದಂತಹ ಮಾಸ್ತರು ಶಾಲೆಗೆ ಬರಲಿಲ್ಲ. ಮನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಒಂದು ಗಟ್ಟಿಯಾದ ನಿರ್ಧಾರ ತಗೊಳ್ತಾರೆ. ಯಾಕೆಂತಂದ್ರೆ ಇವರು ಶಾಲೆಯಲ್ಲಿ ಮಾಸ್ತರು ದಿನನಿತ್ಯ ಪಾಠ ಮಾಡಬೇಕು. ಮನಸ್ಸಿನಲ್ಲಿ ದುಃಖ ಇಟ್ಕೊಂಡು ಮಕ್ಕಳನ್ನು ನಗುನಗುತ್ತಾ ಪಾಠ ಮಾಡಕ್ಕೆ ಮನಸ್ಸಾದ್ರೆ ಏನ್ ಬರುತ್ತೆ? ಅವರಿಗೆ ದುಃಖಿತರಾದಂತಹ ಒಂದು ಘೋರ ತೀರ್ಮಾನಕ್ಕೆ ಬರ್ತಾರೆ. ಇನ್ಮೇಲೆ ನಾನು ಪಾಠ ಪ್ರವಚನಗಳನ್ನು ಮಾಡಲ್ಲ, ಶಾಲೆಗೆ ಹೋಗೋದಿಲ್ಲ, ಮಕ್ಕಳ ಎದುರು ನಿಂತ್ಕೊಳ್ಳೋದಿಲ್ಲ. ನನಗೆ ಹಳೆಯ ನೆನಪುಗಳು ಕಾಡ್ತವೆ. ಆ ಹಳೆಯ ನೆನಪುಗಳನ್ನ ನಾನು ಕಾಡೋದ್ರಿಂದ ನಾನು ಹಳೆಯ ನೆನಪುಗಳನ್ನ ಮತ್ತೆ ಮಕ್ಕಳ ಎದುರು ಹಳೆಯ ನೆನಪುಗಳ ಜೊತೆಯಲ್ಲಿ ಇರಕ್ಕೆ ಇಷ್ಟಪಡೋದಿಲ್ಲ ಅಂತಂದು ಅವ್ರೇನ್ ಮಾಡ್ತಾರೆ, ಧಿಕ್ಕರಿಸ್ತಾರೆ. ಇನ್ನು 10 ವರ್ಷ ಸೇವೆ ಇತ್ತು ಕೇಳ್ತಾರೆ. ಶಾಸ್ತ್ರಿ ಮಾಸ್ತರವರಿಗೆ ಎಷ್ಟು ವರ್ಷ ಸೇವೆ ಇತ್ತು ಅಂತ ಅವ್ರಿಗೆ ಇನ್ನೂ 10 ವರ್ಷ ಅವರ ಸೇವೆ ಇತ್ತಂತೆ. ಶಿಕ್ಷಕರಾಗಿ ನಿವೃತ್ತಿ ಹೊಂದಲಿಕ್ಕೆ ಇನ್ನೂ 10 ವರ್ಷ ಬೇಕಿತ್ತಂತ ಅವರಿಗೆ. ಆ 10 ವರ್ಷ ಇದ್ರೂ ಸಹ ಅವರೇನ್ ಮಾಡಿದ್ರು, ಆ 10 ವರ್ಷಗಳನ್ನ ನಿವೃತ್ತಿಯನ್ನ ಬೇಗ
ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದರು. ಹೆಂಡತಿ ಹೆಸರಲ್ಲಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದರು. ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾನಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಮಕ್ಕಳ ಹೆಸರಿಗೆ LIC ಮಾಡಿಸಿದ್ರು, ಜೀವ ವಿಮಾ ನಿಗಮದಲ್ಲಿ ಪಾಲಿಸಿ ಮಾಡಿಸಿದ್ರು, ಹೆಂಡತಿ ಹೆಸರಿಗೆ ಪಾಲಿಸಿ ಮಾಡಿಸಿದ್ರು. ಅವರೆಲ್ಲ ಸತ್ತೋದ್ರಿಂದ ಅದರಿಂದ ಹಣ ಬಂತು. ನಿವೃತ್ತಿಗೆ ಅರ್ಜಿ ಹಾಕಿದ್ರು. ಸ್ವಯಂ ನಿವೃತ್ತಿಯಿಂದ ಬಂದಂತ ಹಣವನ್ನು ಸ್ವೀಕರಿಸಿದ್ರು. ಆ ಎರಡು ಹಣದಿಂದ ನಿವೃತ್ತಿಯಿಂದ ತಾನಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡ್ತಾರೆ. ಯಾವ ಉದ್ದೇಶಕ್ಕಾಗಿ ಖರೀದಿ ಮಾಡಿದ್ರು ಅನ್ನುವಂಥದ್ದು ನಮಗೆ ಮುಂದೆ ಗೊತ್ತಾಗ್ತದೆ. ಅವರು ಬಾಡಿಗೆ ಮನೆಯನ್ನು ಖರೀದಿ ಮಾಡ್ತಾರೆ. ಹೆಂಡತಿ ಹೆಸರಲ್ಲಿ ಅವಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದರು. ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾನಿದ್ದ ಬಾಡಿಗೆ ಮನೆಯನ್ನ ಖರೀದಿ ಮಾಡಿದರು. ಅನಾಥ ಬಾಲಕರ ಆಶ್ರಮ ಎಂದು ಬೋರ್ಡು ಬರೆಸಿ ಮನೆ ಮುಂದೆ ಹಾಕಿದರು. ಅನಾಥ ಬಾಲಕರ ಆಶ್ರಮ ಯಾರಿಗೆ ದಿಕ್ಕು ದೆಸೆ ಇಲ್ಲ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಪಡಿಸುವಂತ ಬಾಲಕರ ಆಶ್ರಮವನ್ನು ತೆಗೆದ್ರು. ಯಾಕೆಂದ್ರೆ ನನಗೆ ಮಕ್ಕಳಿಲ್ಲ, ಬೇರೆಯವ್ರ ಮಕ್ಕಳಿಗಾದ್ರೂ ಒಂದು ಸಹಾಯ ಹಸ್ತವನ್ನು ಚಾಚೋಣ. ನನ್ನ ಮಕ್ಕಳಿಗಾಗತ್ತೆ ಬೇರೆ ಮಕ್ಕಳಿಗಾಗಬಾರ್ದು. ಒಟ್ಟಾರೆಯಾಗಿ ಮಕ್ಕಳು ಯಾರೇ ಇರಲಿ ಅವರು ಈ ದೇಶದ ಆಸ್ತಿ. ಮಕ್ಕಳು ಬೆಳವಣಿಗೆಯಲ್ಲಿ ಯಾವುದೇ ಸಮಸ್ಯೆಯನ್ನು ಅನುಭವಿಸಬಾರ್ದು. ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಉಂಟಾಗಬಾರ್ದು. ಅವರಿಗೆ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನನ್ನೊಂದು ಅಡಿಲು ಸೇವೆ ಅಂತ ಸರ್ಕಾರ ಮಾಡ್ತಾ ಇದೆ. ಅನಾಥ ಬಾಲಕರ ಆಶ್ರಮ ಹಾಸ್ಟೆಲ್ಗಳನ್ನ ತೆಗೆದಿದೆ. ಬಾಲಕರ ಆಶ್ರಮಗಳನ್ನು ತೆಗೆದಿದೆ. ಅನಾಥ ಬಾಲಕರ ಆಶ್ರಮ ತಂದೆ ತಾಯಿ ಯಾರಿಲ್ಲ ಅಂತ ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅವ್ರೇನ್ ಮಾಡ್ತಾರೆ, ತೆಗಿತಾರೆ. ನಿಸ್ವಾರ್ಥಿಯಾದಂತ ಬದುಕು. ನನ್ನ ಹೆಂಡತಿ ಸತ್ತಿದ್ದಾಳೆ, ಮಕ್ಕಳು ಸತ್ತಿದ್ದಾರೆ, ದುಃಖದಲ್ಲಿದ್ದಾರೆ. ಆದರೂ ತನಗೆ ಬೇಕು, ನಾನು ಮುಂದೆ ಇಟ್ಕೋಬೇಕು, ನಾನು ಜೀವನ ಮಾಡಬೇಕು, ಇನ್ನೊಂದು ಮದುವೆ ಆಗಬೇಕು, ಕೆಲವರು ಏನೆಲ್ಲ ಆಲೋಚನೆಗಳನ್ನು ಮಾಡ್ತಾರೆ. ಆದರೆ ಶಾಸ್ತ್ರಿ ಮಾಸ್ತರು ಅಂತ ಯಾವ ದುರಾಲೋಚನೆಯನ್ನು ಮಾಡಲಿಲ್ಲ. ಅವರು ನಿಜಕ್ಕೂ ಒಬ್ಬ ಒಳ್ಳೆಯ ಆದರ್ಶ ಶಿಕ್ಷಕರಾಗಿದ್ರು. ಅವರೇನ್ ಮಾಡ್ತಾರೆ, ಬ್ಯಾಂಕಿನಿಂದ ಜೀವ ವಿಮಾ ನಿಗಮದಿಂದ ತಮ್ಮ ನಿವೃತ್ತಿಯಿಂದ ಬಂದಂತ ಹಣವನ್ನೆಲ್ಲ ಕ್ರೋಢೀಕರಿಸಿ ಬಾಡಿಗೆಯನ್ನು ಮನೆಯನ್ನು ತೆಗೆದುಕೊಂಡು ಅನಾಥ ಬಾಲಕರ ಆಶ್ರಮ ಅಂತ ಬೋರ್ಡ್ ಹಾಕಿದ್ರು. ಎಂದು ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕಿದರು. ಅಲ್ಲಿಗೆ ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಊಟ, ವಸತಿ, ಬಟ್ಟೆ, ಪಾಟಿ, ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ ಅದರಲ್ಲಿ ತನ್ನ ಹೆಂಡತಿ ಮಕ್ಕಳ ನೋವನ್ನು, ಸಾವನ್ನು, ನೋವನ್ನು, ನಲಿವನ್ನು ಸಿಹಿಯನ್ನಾಗಿ ಮಾಡಿಸತೊಡಗಿದರು. ಈಗ ನನಗೇನೋ ಒಂದು ತೊಂದರೆ ಆಗಿದೆ ಅಂದ್ರೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತೊಂದರೆ ಬಗೆಹರಿಯೋದಿಲ್ಲ, ಆ ಸಮಸ್ಯೆ ಬಗೆಹರುತ್ತಿಲ್ಲ. ಬದಲಾಗಿ ನಾವು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಕೊಂಡ್ರೆ ಯಾರಿಗಾದ್ರೂ ಒಂದು ಸಹಾಯ ಅಥವಾ ಇನ್ನೇನಾದ್ರು ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಅಂಟಿಕೊಂಡಿರುವಂತಹ ವಿಚಾರಗಳೆಲ್ಲ ಕಣ್ಮರೆ ಆಗುತ್ತೆ. ಆ ವಿಚಾರಗಳೆಲ್ಲ ಕಣ್ಮರೆ ಆಗ್ತದೆ. ನಾವು ಯಾವುದಾದ್ರು ಒಂದು ವೃತ್ತಿಯಲ್ಲಿ ತೊಡಗಬೇಕು ಅಂತ ತಾನು ಶಿಕ್ಷಕರಾಗಿ ನಿರ್ವಹಿಸದೇ ಇರುವಂತದ್ದನ್ನ ನಿವೃತ್ತಿ ಪಡೆದು, ಸ್ವಯಂ ನಿವೃತ್ತಿ ಪಡೆದು ಮನೆಯಲ್ಲೇ ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಹೆಂಗಿದ್ರು ಶಿಕ್ಷಕರು ಅವರಿಗೆ ದಾರಿದೀಪವಾಗಿರಬೇಕು ಅಂತ ತನ್ನ ನೋವನ್ನು ಮರೀಲಿಕ್ಕೆ ಇನ್ನೊಂದು ಘನಕಾರ್ಯವನ್ನ ಹಮ್ಮಿಕೊಳ್ತಾರೆ, ಕೈಗೂಡಿಕೊಂಡು ಮಾಡ್ತಾರೆ ಶಾಸ್ತ್ರಿ ಮಾಸ್ತರರು. ನಿರ್ಗತಿಕರಾಗಿರ್ತಕ್ಕಂತಹ ಮಕ್ಕಳಿಗೆ ಊಟ, ವಸತಿ, ಬಟ್ಟೆ, ಪಾಟಿ, ಸ್ಲೇಟ್ಗಳನ್ನ, ಪುಸ್ತಕಗಳನ್ನ ಖರ್ಚು ನೋಡಿಕೊಳ್ಳುತ್ತಾ ಅದರಲ್ಲಿ ತನ್ನ ಹೆಂಡತಿ ಮಕ್ಕಳ ನೋವು, ಸಾವನ್ನು, ನಲಿವು, ಸಿಹಿಯನ್ನಾಗಿ ಕಾಣತೊಡಗಿದರು. ಅವರೇನ್ ಮಾಡ್ತಾರೆ, ಆ ನೋವಿನಲ್ಲಿ ಸುಖವನ್ನು ಕಾಣ್ತಾರೆ. ಮತ್ತೆ ಮಕ್ಕಳಿಗೆ ಒಂದು ಸಹಾಯವನ್ನು ಮಾಡಿ ಆ ನೋವನ್ನು ಮರೀಲಿಕ್ಕೆ ಇಷ್ಟಪಡ್ತಾರೆ. ಈ ತರ ಪ್ರತಿಯೊಬ್ಬರು ನಿಜವಾಗ್ಲೂ ಮಾಡೋ ಕೆಲಸದಲ್ಲಿ ಭಗವಂತನನ್ನು ಕಾಣ್ತಾ ಇದ್ರೆ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ರೆ ನಮಗೆ ಯಾವ ಸಾವು ನೋವುಗಳ ನೆನಪು ಸುಳಿಯೋದಿಲ್ಲ.
ಹಾಗಾಗಿ ಒಂದು ಅತ್ಯುತ್ತಮ ಕೆಲಸವನ್ನು ಇವರು ಮಾಡ್ತಾರೆ. ಕಂಪನಿ ಬೊಂಬು ಊದಿತು, ಸೈರನ್ ಕೇಳಿಸ್ತು, ಶಾಬಾದಿನ ಸೈರನ್ ಕೇಳಿಸ್ತು. ಇಷ್ಟೆಲ್ಲ ನೆನಪು ಚನ್ನಣ್ಣ ವಾದಿಕರ್ ಅವರು ಶಾಬಾದಿನ ಹೈಸ್ಕೂಲಲ್ಲಿ ಕಟ್ಟೆಯ ಮೇಲೆ ಮಲಗಿಕೊಂಡು ನಿದ್ದೆ ಬರಲಿಲ್ಲ ಅಂತ ಕುತ್ಕೊಂಡಾಗ ಹಳೆಯ ನೆನಪುಗಳೆಲ್ಲ ಧಾರಾಕಾರವಾಗಿ ಮಳೆಯಾಗಿ ಸುರಿತವೆ. ಆ ಮಳೆಯಾಗಿ ಸುರಿದಂತಹ ನೆನಪುಗಳನ್ನೆಲ್ಲ ಹಂಚ್ಕೊಳ್ತಾರೆ, ಓದುಗರೆಲ್ಲ ಹಂಚ್ಕೊಳ್ತಾರೆ. ಅಂತಹ ವ್ಯಕ್ತಿಯನ್ನ ಕಾಣ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರು. ಅಂತಹ ವ್ಯಕ್ತಿಯಿಂದ ಟೆಲಿಗ್ರಾಮ್ ಬಂದಿದೆ, ಶಾಬಾಜಿನಲ್ಲಿದ್ದಾರೆ, ಬಾಲಕರ ಆಶ್ರಮ ನಡೆಸಿಕೊಂಡು ಅಂತವ್ರನ್ನ ಭೇಟಿ ಮಾಡಿ ರಾತ್ರೋರಾತ್ರಿ ಬಂದಿದ್ದಾರೆ. ಕಂಪನಿ ಬೊಂಬು ಊದಿತು, ಕೇಳಿ ಎಚ್ಚರವಾಯಿತು, ಜೋರ ಸೈರನ್ ಆಯಿತು, ಇಡೀ ಶಾಬಾಜಿಗೆ ಆ ಶಬ್ದ ಕೇಳಿಸ್ತು. ಮುಂದಿನ ನೆನಪುಗಳು ನಿಂತವು, ಎದ್ದು ನಿಂತ ನೆನಪಾದವು. ಎದ್ದು ನಿಂತೆನು, ಲುಂಗಿ ಬ್ಯಾಗಿನೊಳಗಿಟ್ಟುಕೊಂಡು ಶಾಲೆಯ ಆವರಣದಲ್ಲಿ ನಡದಲ್ಲಿ ಮುಖ ತೊಳೆದುಕೊಂಡೆನು. ಅಲ್ಲೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರರ ಅನಾಥ ಬಾಲಕಾಶ್ರಮಕ್ಕೆ ಹೋಗಬೇಕೆನಿಸಿತು. ಹೊರಟೆ. ಅವ್ರೇನ್ ಮಾಡ್ತಾರೆ, ಲುಂಗಿಯನ್ನು ಮಡಿಸಿ ಇಟ್ಕೊಳ್ತಾರೆ, ಅಲ್ಲೊಂದು ನಲ್ಲಿ ಇರ್ತದೆ, ನೀರು ಬರ್ತದೆ, ಮುಖ ತೊಳ್ಕೊಂತಾರೆ. ಎದ್ದ ತಕ್ಷಣ ಮುಂಜಾನೆ ಎದ್ದು ಆ ಶಾಸ್ತ್ರಿ ಮಾಸ್ತರ ಬಾಲಕಾಶ್ರಮವನ್ನು ಹುಡುಕೊಂಡು ಹೋಗ್ತಾರೆ ಅವರನ್ನು ಭೇಟಿ ಆಗ್ಲಿಕ್ಕೆ. ಮೊದಲಿನ ಶಾಬಾದ್ ಈಗ ಇರಲಿಲ್ಲ. ಸಿಟಿಗಳು ಒಂದೇ ತರ ಇರಲಿಲ್ಲ. ಹೊಸದುರ್ಗ ಮೊದಲು ಎಷ್ಟು ಚಿಕ್ಕದಾಗಿತ್ತು, ಆದ್ರೆ ಈಗ ದೊಡ್ಡದಾಗಿದೆ. ಗುಡ್ಡ ಬೆಟ್ಟಗಳನ್ನು ಸೀಳ್ಕೊಂಡು ಮನೆಗಳನ್ನು ಕೆಟ್ಟಿದ್ದಾರೆ. ಎಲ್ಲ ಮುಗಿಲೆತ್ತರ ಕಾರಿದ್ದಾರೆ. ಎತ್ತರದ ಪ್ರದೇಶಗಳಲ್ಲಿ ಮನೆ ಕಟ್ಟಿದ್ದಾರೆ. ಟ್ಯಾಂಕಿಗಳಾಗಿದ್ದಾವೆ. ನಗರ ದೊಡ್ಡದಾಗಿದೆ, ರಸ್ತೆಗಳು ದೊಡ್ಡದಾಗಿದ್ದಾವೆ, ಮನೆಗಳು ಜಾಸ್ತಿ ಆಗಿದ್ದಾವೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಇಟ್ಟುತ್ತಾಗಿದೆ, ಬೆಳೀತಾ ಇರುತ್ತೆ. ನಗರಗಳು, ತಾಲೂಕು, ಹೋಬಳಿಗಳು ತಾಲೂಕು ಆಗ್ತವೆ, ತಾಲೂಕುಗಳು ಜಿಲ್ಲೆ ಆಗ್ತವೆ, ಜಿಲ್ಲೆಗಳು ರಾಜ್ಯ ಆಗ್ತವೆ, ವೇಗವಾಗಿ ಬೆಳೀತವೆ. ಹೊಸದುರ್ಗಲ್ಲೂ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡ್ರಿ, ನೀವು ನೋಡಿದ್ರೆ ಗೊತ್ತಾಗ್ತದೆ. ಈಗ 10-15 ವರ್ಷದ ಕೆಳಗೆ ಎಷ್ಟು ಚಿಕ್ಕದಿತ್ತು, ಈಗ ಎಷ್ಟಾಗಿದೆ. ಅದೇ ತರ ಶಾಬಾದ್ ಅನ್ನೋದು ದೊಡ್ಡ ಬೆಳೆದಿತ್ತು. ಇವರು 10ನೇ ಕ್ಲಾಸ್ ಓದೋವರೆಗೂ ಅಲ್ಲಿತ್ತು. ಆನಂತರ ಇದು ದೊಡ್ಡ ನಗರವಾಗಿ ಬೆಳೆದಿದೆ. ಶಾಬಾದ್ ಈಗ ಮೊದಲಿನ ಶಾಬಾದ್ ಈಗ ಇರಲಿಲ್ಲ. ACC ಸಿಮೆಂಟ್ ಕಂಪನಿಯಿಂದ PL ಕಂಪನಿವರೆಗೂ ಜನ ತುಂಬಿ ಹೋಗಿತ್ತು. ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬಂದು ಅಲ್ಲಿ ಕಂಪನಿಗಳೆಲ್ಲ ಉದಯವಾಗಿದ್ದಂತೆ, ಉಟ್ಕೊಂಡಿದ್ದು. ಜನ ತುಂಬಿ ಹೋಗಿತ್ತು. ಊರಿನ 4 ದಿಕ್ಕಿಗೂ ಸುಮಾರು 1 ಮೈಲಿಯವರೆಗೂ ಬೆಳೆದಿತ್ತು. ಉತ್ತರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆನೂ ಸಹ 1 ಮೈಲಿ ಬೆಳೆದಿತ್ತಂತೆ. ಶಾಬಾದ್ ದೊಡ್ಡ ನಗರವಾಗಿ ಬೆಳೆದಿತ್ತು. ಅವ್ರು ನೋಡಿದ್ರೆ ಗೊತ್ತೇ ಸಿಗಲ್ಲ, ಆ ತರ ಆಗಿತ್ತು. ನಾನು ನೋಡುತ್ತಾ ಹೊರಟೆ. ನೀರು ತುಂಬುವ, ಸಂಡಾಸಿಗೆ ಹೊರಟಿರುವ, ಕೆಲಸಕ್ಕಾಗಿ ಹೊರಟಿರುವ, ಊರಿಗೆ ಹೋಗುವ, ಕಾಯಿ ಪಲ್ಯ ತೆಗೆದುಕೊಂಡು ಬರುವ, ಹೋಟೆಲ್ ಅಂಗಡಿ ತೆರೆಯುವ ಜನರನ್ನು ನೋಡುತ್ತಾ ನೋಡುತ್ತಾ ನಡೆದೆ. ಅವರಿಗೆ ಬೆಳಗಿನ ಒಂದು ಸ್ಥಿತಿನೇ ಹೆಂಗಿರುತ್ತೆ. ನಮ್ಮ ಬೆಳಗಿನ ಚಟುವಟಿಕೆಗಳ ಕೇಂದ್ರ ಬಿಂದು ಸೂರ್ಯ. ಸೂರ್ಯ ಹುಟ್ಟಿದ ತಕ್ಷಣ ಏನ್ ಮಾಡ್ತೀವಿ, ಬೆಳಗ್ಗೆ ಹುಟ್ಟಿದ ತಕ್ಷಣ ಕೆಲವರು ವಾಕಿಂಗ್ ಹೋಗ್ತಾರೆ, ವಾಯು ವಿಹಾರಕ್ಕಾಗಿ ವಾಕಿಂಗ್ ಹೋಗ್ತಾರೆ, ಕೆಲವರು ಪೇಪರ್ ತರಕ್ ಹೋಗ್ತಾರೆ, ಕೆಲವರು ಹಾಲು ತರಕ್ ಹೋಗ್ತಾರೆ, ಕೆಲವರು ತರಕಾರಿ ತರಕ್ ಹೋಗ್ತಾರೆ, ಕೆಲವರು ಮನೆಯ ಕಸವನ್ನು ಹೊಡಿತಾ ಇರ್ತಾರೆ, ಇನ್ನು ಕೆಲವರು ರಂಗೋಲಿ ಬಿಡ್ತಾ ಇರ್ತಾರೆ, ಇನ್ನು ಕೆಲವರು ನೀರು ತರ್ತಿರ್ತಾರೆ. ಎಲ್ಲರೂ ಚಟುವಟಿಕೆಯಿಂದ ಇರ್ತಾರೆ. ಒಂದಲ್ಲ ಒಂದು ಚಟುವಟಿಕೆಯನ್ನು ಮಾಡ್ತಾ ಮಾಡ್ತಾ ಬೆಳಗನ್ನು ನಾವು ಸ್ವಾಗತಿಸ್ತೀವಿ. ಎಲ್ಲ ಊರಲ್ಲೂ ಅದೇ. ಎಲ್ಲೇ ಆಗಲಿ ಹಕ್ಕಿ ಪಕ್ಷಿಗಳು ಕಲರವ ಶುರುವಾಗ್ತದೆ. ಅವು ಬೆಳಗಾಯಿತು ಅನ್ನುವಂಥದ್ದು ಕಾಗೆ ಹರಿಸ್ತಾ ಇರ್ತವೆ, ಬಾವಲಿಗಳು ತಿರುಗ್ತಾ ಇರ್ತವೆ. ಬೆಳಗಾಯಿತು ಅನ್ನುವಂಥದ್ದು ಎಲ್ಲ ಚಟುವಟಿಕೆಯ ಕೇಂದ್ರ ಬಿಂದುಗಳಾಗ್ತವೆ. ಅದೇ ತರ ಅಲ್ಲಿ ಎಲ್ಲ ಹೋಗ್ತಾ ಇದ್ರಂತೆ. ಸಂಡಾಸಿಗೆ ಹೊರಟಿರುವ, ಕೆಲಸಕ್ಕಾಗಿ ಹೊರಟಿರುವ, ಊರಿಗೆ ಹೋಗುವ, ಕಾಯಿ ಪಲ್ಯ ಕೆಲವರು ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಬೆಳಗಿನ ಮೊದಲ ಬಸ್ಗಳಿಗೆ ಬೆಳಗಿನ ಜಾವ 5 ಗಂಟೆಗೆ ಹೊಂಟು ನಿಂತಿರ್ತಾರೆ. 5:30 ಮೊದಲ ಬಸ್ಗೆ ಹೋಗ್ಬೇಕು ಅಂತ. ಅವ್ರದ್ದೆಲ್ಲ ತುರ್ತು ಕಾರ್ಯಗಳು, ಊರಿಗೆ ಹೋಗಕ್ಕೆ ಎಲ್ಲರೂ ಚಟುವಟಿಕೆಯಿಂದ ಇರ್ತಾರೆ. ಅಂತಹ ಸ್ಥಿತಿ ಇತ್ತು. ಇವರು ಹೊರಟರು. ಅವರಲ್ಲಿ ನನ್ನ ಜೊತೆ ಆಡಿದವರು, ಓದಿದವರು ಒಬ್ಬರು ಇರಲಿಲ್ಲ.
ಅಷ್ಟು ದೊಡ್ಡ ಸಿಟಿಲಿ ಇವ್ರ ಜೊತೆಗೆ ಓದೋರು ಸಿಗ್ಬೇಕಲ್ಲ. ಈಗ ಅವರೆಲ್ಲಿರುವವರೋ ಏನೋ ಎಂತೋ ಎಂದು ತಿರಂದಾಜ ಟಾಕೀಜ ಬೆಂಡಿ ಬಜಾರ ಗಂಟ ನೋಡುತ್ತಾ ಶಾಸ್ತ್ರಿ ಮಾಸ್ತರ್ ಅನಾಥ ಬಾಲಕಾಶ್ರಮಕ್ಕೆ ಬಂದೆ. ಅಲ್ಲಿ ಇವ್ರು ನೋಡೋಕೆ ಟಾಕೀಸ್ಗಳಾಗಿದ್ದಾವೆ, ಅಂಗಡಿಗಳಾಗಿದ್ದಾವೆ, ದೊಡ್ಡ ಅಂಗಡಿಗಳಾಗಿದ್ದಾವೆ, ರಸ್ತೆಗಳಾಗಿದ್ದಾವೆ, ತಿರುವುಗಳಿದ್ದಾವೆ. ಹುಡುಕೊಂಡು ಹೋದ್ರು. ಶಾಸ್ತ್ರಿ ಮಾಸ್ತರ್ ಅನಾಥ ಬಾಲಕರ ಆಶ್ರಮ ಅನ್ನುವಂಥ ಬೋರ್ಡ್ ಕಾಣ್ತು. ಅಲ್ಲಿಗೆ ಬಂದು ನಗರಗಳಲ್ಲಿ ವಿಳಾಸ ತುಂಬಾ ಕಷ್ಟ. ಹಳ್ಳಿಲಿ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ, ಯಾರ ಮನೆಗೆ ಹೋಗ್ಬೇಕು ನೀವು, ಗೌಡ್ರ ಮನೆಗ, ಇವ್ರ ಮನೆಗ, ಅವ್ರ ಮನೆಗ, ದೊಡ್ಡ ಮನೆಯಾರ, ಸಣ್ಣ ಮನೆಯಾರ, ಕರೆ ಹಂಚಿ ಮನೆಯಾರ, RCC ಮನೆಯಾರ, ಏನೋ ಒಂದು ಹೆಸರು ಅಡ್ರೆಸ್ ಇರ್ತಾವೆ. ಸೀದಾ ಹೇಳ್ಬಿಡ್ತಾರೆ, ಹಿಂಗೋಗಿ ಹಂಗೋಗ್ರಿ ಅಂತ. ನಗರಗಳಲ್ಲಿ ವಿಳಾಸ ತುಂಬಾ ಕಷ್ಟ. ಆದ್ರೆ ಇವರು ಹಳೆಯಲ್ಲಿ ಓದಿದಂತ ಊರು, 10ನೇ ಕ್ಲಾಸ್ ತನಕ ಶಾಬಾದಿನಲ್ಲಿ ಓದಿರ್ತಾರೆ. ಇವ್ರಿಗೆ ಅಷ್ಟು ಕಷ್ಟ ಆಗೋದಿಲ್ಲ, ನೇರವಾಗಿ ಬಾಲಕರ ಆಶ್ರಮಕ್ಕೆ ಹೋಗ್ತಾರೆ. ನಾನಲ್ಲಿಗೆ ಬರುವುದರೊಳಗಾಗಿ ಹುಡುಗರೆಲ್ಲ ಎಲ್ಲಿದ್ದರು ಬಾಲಕರ ಆಶ್ರಮಕ್ಕೆ ಬಂದರೆ ಅಲ್ಲಿನ ಸ್ಥಿತಿಯನ್ನ ಲೇಖಕರು ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ, ಬೆಳಿಗ್ಗೆ ಓದ್ತಿದ್ದೇಳು. ವಿದ್ಯಾರ್ಥಿಗಳು ಬೆಳಗಿಂದ ರಾತ್ರಿ ಓದೋದ್ಕಿಂತ ಕೆಲವು ರಾತ್ರಿ 1 ಗಂಟೆ ತನಕ ಓದ್ತಾರೆ. ಅಷ್ಟೊತ್ತಿನಲ್ಲಿ ಓದಿದ್ರೆ ಮಲಗಿದ ಮರೆತು ಹೋಗುತ್ತೆ. ಬೆಳಗಿನ ಜಾವ ಎದ್ರೆ ತಂಪಾಗಿರ್ತಕ್ಕಂತಹ ಸಮಯ, ಮುಂಜಾನೆ ಬಹಳಷ್ಟು ಜ್ಞಾಪಕ ಶಕ್ತಿ ಚೆನ್ನಾಗಿರ್ತದೆ, ಏಕಾಗ್ರತೆಯಿಂದ ಓದ್ಬೋದು. ಹಾಗಾಗಿ ನಿತ್ಯ ಬೆಳಗಿನ ಜಾವ ಹೇಳೋದನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು. ಮಕ್ಕಳು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಓದ್ಕೊಳ್ಳುವಂತ ಪ್ರತಿನಿತ್ಯದ ಅಭ್ಯಾಸ ಇಟ್ಕೊಂಡ್ರೆ ಅವ್ರು ಏನಾದ್ರು ಒಂದು ಸಾಧನೆ ಮಾಡ್ಬೋದು. ವಿದ್ಯೆ ಬುದ್ಧಿ ತಲೆಗೆ ಹತ್ತುತ್ತೆ ಅನ್ನುವಂಥದ್ದು ಕಿವಿ ಮಾತು. ಬರೀ ವಿದ್ಯಾರ್ಥಿಗಳೆಲ್ಲ ಎಲ್ಲರೂ ಬೆಳಗಿನ ಮುಂಜಾನೆ ಎದ್ರೆ ಒಳ್ಳೆಯದು. ವಾಯುವಿಹಾರ ಮಾಡೋದು, ಯಾವ್ದಾದ್ರು ಕೆಲಸಗಳನ್ನು ಮಾಡಿದ್ರೆ ನಿಜಕ್ಕೂ ಬಹಳ ಚೆನ್ನಾಗಿರ್ತದೆ. ನಾನಲ್ಲಿಗೆ ಬರುವುದರೊಳಗಾಗಿ ಹುಡುಗರೆಲ್ಲ ಎದ್ದಿದ್ದರು. ಕಸ ಗುಡಿಸುವುದು, ನೀರು ತುಂಬುವುದು ನಡೆದಿತ್ತು. ಕೆಲವು ಮಕ್ಕಳು ಕಸ ಹೊಡಿತಿದ್ದಾರೆ, ಕೆಲವರು ನೀರು ತುಂಬುತ್ತಾ ಇದ್ದಾರೆ. ಕೈಕಾಲ ಸ್ನಾನ ಮಾಡಲಿಕ್ಕೆ ನೀರನ್ನು ನಲ್ಲಿಯಿಂದ ಹಿಡಿದು ಹಾಕ್ತಾ ಇದ್ದಾರೆ. ಮಾಸ್ತರರು 70ರ ವಯಸ್ಸಿನಲ್ಲಿ ವರ್ತಮಾನ ಪತ್ರಿಕೆ ಓದುತ್ತಾ ಕುಳಿತಿದ್ದರು. ಶಾಸ್ತ್ರಿ ಮಾಸ್ತರ್ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ 70 ವರ್ಷ ಆಗಿತ್ತು ಅವ್ರಿಗೆ. ಹೆಂಡತಿ ಮಕ್ಕಳು ಕಳ್ಕೊಂಡು ಆಶ್ರಮ ಸ್ಟಾರ್ಟ್ ಮಾಡಿ ಬಹಳ ವರ್ಷ ಆಗಿದೆ. ವೃತ್ತಪತ್ರಿಕೆ ಓದ್ತಿರ್ತಾರೆ ವಿದ್ಯಾರ್ಥಿಗಳೇ. ಬಹಳ ಒಳ್ಳೆಯ ಅಭ್ಯಾಸ. ಪ್ರಪಂಚದ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಎದ್ದ ತಕ್ಷಣ ವೃತ್ತಪತ್ರಿಕೆ ಓದುವಂಥದ್ದು ಒಳ್ಳೆಯ ಅಭ್ಯಾಸ. ನಮ್ಮ ವಾಕ್ಪಟುತ್ವ, ಸ್ಫುಟವಾದ ಓದುಗಾರಿಕೆ, ವ್ಯಾಕರಣ ಮತ್ತೆ ದೇಶ ವಿದೇಶಗಳ ಮಾಹಿತಿ ತಿಳ್ಕೊಳ್ಳೋಕ್ಕೆ ನಮಗೆ ಬಹಳಷ್ಟು ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಅಭ್ಯಾಸ ಅಂತಂದ್ರೆ ವೃತ್ತಪತ್ರಿಕೆಗಳನ್ನು ಓದಬೇಕು ಬೆಳಿಗ್ಗೆ ಹೊತ್ತು. ಅದು ಒಳ್ಳೆ ಸದಾಭ್ಯಾಸ ಅಂತ ಹೇಳ್ಬೋದು. ಇವರು ವೃತ್ತಪತ್ರಿಕೆಯನ್ನು ಓದ್ತಾ ಇದ್ರು ಶಾಸ್ತ್ರಿ ಮಾಸ್ತರು. ನಾನು ಬಂದ ಸುದ್ದಿ ಕೇಳಿ ಪೇಪರ್ ಓದುವುದನ್ನು ಬಿಟ್ಟರು. ನನ್ನನ್ನು ನೋಡಿ ದಡದಡ ಕಣ್ಣೀರು ಸುರಿಸುತ್ತಾ ಎದ್ದು ಬಂದು ತನ್ನ ತೆಕ್ಕೆಗೆ ಬಿದ್ದರು. ಓಡ್ ಬಂದು ಕೊರಳಿಗೆ ಕೈ ಹಾಕ್ತಾರೆ. ನನ್ನ ಮಗ ಬಂದ ನನ್ನ ಹಿರಿ ಮಗ ಬಂದ ಎಂದು ಅಬ್ಬರಿಸಿ ಅಳತೊಡಗಿದರು. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಸಂದರ್ಭವಾಗಿ ಇಡೀ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಗದ್ಯ ಭಾಗದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಅತಿ ಮುಖ್ಯವಾದ ಸಂದರ್ಭ. ನನ್ನ ಹಿರಿ ಮಗ ಬಂದ ಆಯ್ಕೆ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು. ಚನ್ನಣ್ಣ ವಾಲಿಕರವರು ಬರೆದಿರುವಂತಹ ಶಾಸ್ತ್ರಿ ಮಾಸ್ತರ ಮತ್ತು ಮಕ್ಕಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಶಾಸ್ತ್ರಿ ಮಾಸ್ತರರು ತಮ್ಮ ಮಗನಾಗಿರ್ತಕ್ಕಂತಹ ಸಾಕು ಮಗನಾಗಿರ್ತಕ್ಕಂಥ ನಿರೂಪಕರನ್ನು ಕಂಡು ಈ ಮಾತನ್ನ ಎಲ್ಲ ಅನಾಥ ಬಾಲಕರ ಆಶ್ರಮ ವಿದ್ಯಾರ್ಥಿಗಳ ಎದುರು ಹೇಳ್ತಾರೆ. ಇದ್ರ ಸ್ವಾರಸ್ಯ ಏನಪ್ಪಾ ಅಂದ್ರೆ ಶಾಸ್ತ್ರಿ ಮಾಸ್ತರರ ನಿಷ್ಕಲ್ಮಶ ಪ್ರೀತಿ ಗೊತ್ತಾಗುತ್ತೆ ಇದಕ್ಕೆ. ಯಾಕೆಂದ್ರೆ ನನ್ನ ಹಿರಿಮಗ ಇದ್ದರೆ ಮಕ್ಕಳು ಅವರಿಬ್ರು ಅಪಘಾತದಲ್ಲಿ ತೀರಿ ಹೋಗಿದ್ದಾರೆ. ಅಂಥದ್ರಲ್ಲಿ ಇವರನ್ನ ಗುರುತಿಸಿ ನನ್ನ ಹಿರಿಮಗ ಅಂತಾರೆ ಅಂದ್ರೆ ಅವರ ಹೃದಯ ವೈಶಾಲ್ಯತೆ ದೊಡ್ಡದು. ಯಾಕಂದ್ರೆ
ತನ್ನ ಮಗನಲ್ಲದೆ ಇರುವಂಥವನ್ನ ಮಗ ಅಂತ ಕಲ್ಪಿಸಿಕೊಳ್ಳದೆ ಒಂದು ದೊಡ್ಡ ಕಷ್ಟದ ಕೆಲಸ. ಅಂಥದ್ರಲ್ಲಿ ಇವರು ನಿಜವಾಗ್ಲೂ ಇವ್ರನ್ನ ಮೆಚ್ಚಬೇಕು. ಇಂಥ ಆದರ್ಶ ತಂದೆ ತಾಯಿಗಳನ್ನು ಪಡೆದಂಥ ಚನ್ನಣ್ಣ ಮಾಲೀಕರವರು ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳ್ಬೋದು. ಅಪ್ಪರಿಸಿ ಅಳತೊಡಗಿದರು. ಮಾಸ್ತರರು ಅಳುವುದು ಕೇಳಿ ಅನಾಥ ಬಾಲಕರ ಆಶ್ರಮದ ಹುಡುಗರೆಲ್ಲರೂ ತಮ್ಮ ತಮ್ಮ ಕೆಲಸ ಬಿಟ್ಟು ಓಡಿ ಬಂದರು. ಮಾಸ್ತರರ ತೆಕ್ಕೆಗೆ ಬಿದ್ದು ಅಳುತ್ತಿರುವುದನ್ನು ನೋಡಿ ಅವರಿಗೆ ಒಂದು ತಿಳಿಯದಾಗಿತ್ತು. ನಮ್ಮ ಮಾಸ್ಟರ್ ಯಾಕೆ ಇವರು ನೋಡಿ ಹಿರಿಮಗ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಯಾವ ಕತೆ ಗೊತ್ತಿಲ್ಲ. ಬಾಲಕರ ಆಶ್ರಮದಲ್ಲಿ ನೀರು ಹಿಡಿತಿರ್ತಾರೆ, ಕಸ ಹೊಡಿತಿರ್ತಾರೆ, ಮಡ್ಚಾಕ್ತಿರ್ತಾರೆ, ಬೆಡ್ಶೀಟು ಟವೆಲ್ಲು ಎಲ್ಲ ತೆಗೆದಾಕ್ತಿರ್ತಾರೆ. ಆದ ವಿದ್ಯಾರ್ಥಿಗಳೆಲ್ಲ ಇವ್ರು ಅಳದ್ ನೋಡಿ ಎಲ್ಲ ಹತ್ರಕ್ಕೆ ಬಂದ್ಬಿಟ್ರು. ಎಲ್ಲ ಹತ್ರಕ್ಕೆ ಬಂದು ಶಾಸ್ತ್ರಿ ಮಾಸ್ತರ್ ನೋಡಿ ಅಳಕ್ ಶುರು ಮಾಡ್ತಾರೆ. ಇದೇ ಕಳ್ತಿದ್ರು ಮಾಸ್ಟರ್ ಅಂತ ಅವ್ರಿಗೆ ಏನು ಗೊತ್ತಿಲ್ಲ. ಹುಡುಗರು ಕರೆದುಕೊಂಡು ನೋಡುತ್ತಾ ನಿಂತರು. ಇಂಥ ಮಹಾ ವ್ಯಕ್ತಿಗೆ, ನನ್ನ ರೂಪಿಸಿದ ಶಿಲ್ಪಿಗೆ ಇಲ್ಲಿಯವರೆಗೆ ಮರೆತು ಕುಂತದ್ದಕ್ಕೆ ನಾನು ಮೋಡವಾಗಿ ಸುರಿಯತೊಡಗಿದೆ. ಇಂಥ ಶಿಕ್ಷಕರನ್ನ ನೋಡಕ್ ಬರಲಿಲ್ಲ ನಾನು. ನನ್ನ ಜೀವನವನ್ನು ರೂಪಿಸಿದಂತಹ ನನ್ನ ತಂದೆಯ ಸಮಾನ ಆಗಿರ್ತಕ್ಕಂಥ ಈ ಶಿಕ್ಷಕರನ್ನ ನೋಡಕ್ ಬರಲಿಲ್ಲ ಅಂತ ಧಾರಾಕಾರವಾಗಿ ಅಳ್ತಾರೆ. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ. ನೀವಾಗಿ ಟೆಲಿಗ್ರಾಮ್ ಕೊಡೋದಕ್ಕೆ ನಾನು ಬರಲಿಲ್ಲ, ನನ್ನ ಕ್ಷಮಿಸ್ಬಿಡಿ. ಕೆಲಸದ ಒತ್ತಡ ಇತ್ತು. ನಾನು ನಿಮ್ಮ ಜೊತೆ ಇರ್ತೀನಿ, ನಮ್ಮ ಜೊತೆ ಬರಲಿಲ್ಲ ಅಂದರೆ ನಾನು ಪ್ರತಿ ತಿಂಗಳು ವಾರದಲ್ಲಿ ಬಂದು ಹೋಗ್ತೀನಿ, ನಿಮ್ಮನ್ನು ಮಾತಾಡಿಸ್ತೀನಿ ಅಂತ ಏನೋ ತನ್ನ ಮನದಾಳದ ಮಾತುಗಳನ್ನೆಲ್ಲ ಅವ್ರ ಜೊತೆ ಹಂಚ್ಕೊಳ್ತಾನೆ. ಮನದಾಳದ ಮಾತುಗಳನ್ನೆಲ್ಲ ಹಂಚ್ಕೊಳ್ತಾನೆ. ತಂದೆ ಮಗನ ಸಂಬಂಧ ಗಟ್ಟಿಯಾಗಿ ಹೋಗ್ತದೆ. ಎಂಥ ಅವಿನಾಭಾವ ಸಂಬಂಧ. ಇವತ್ತು ನಿಜವಾದ ತಂದೆ ಮಕ್ಕಳು ಒಂದು ಮನೆಯಲ್ಲಿ ಎಷ್ಟು ಕಚ್ಚಾಡ್ತಾರೆ, ಹೊಡೆದಾಡ್ತಾರೆ, ಎಷ್ಟು ಜನ ಬೇರೆ ಆಗ್ತಾರೆ, ಎಷ್ಟು ಜನ ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನು ಸೇರಿಸಿದ್ದಾರೆ. ಇಂಥ ಮಕ್ಕಳು ಸ್ವಂತ ಮಕ್ಕಳು ಇರುವಂತಹ ಸಂದರ್ಭದಲ್ಲಿ ಒಬ್ಬ ಬೇರೆಯ ಅನಾಥ ಬಾಲಕ ಇವತ್ತು ತಂದೆಯನ್ನು ಎಷ್ಟು ಪ್ರೀತಿಸ್ತಾನೆ ಅನ್ನುವಂಥದ್ದು ಈ ಕಥೆಯಿಂದ ಗೊತ್ತಾಗ್ತದೆ. ನಿಜಕ್ಕೂ ಅಷ್ಟೇ, ಜೀವನ ಅನ್ನುವಂಥದ್ದು ಕ್ಷಣಿಕ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಹೋಗಬೇಕು ಅನ್ನುವಂಥದ್ದು ಚನ್ನಣ್ಣ ಮಾಲೀಕರವರ ಒಂದು ನುಡಿ. ನಿಜಕ್ಕೂ ಕತೆ ಬಹಳಷ್ಟು ಮನೋಜ್ಞವಾಗಿದೆ. ಇದನ್ನು ಕೇಳಿದ್ರೆ ಎಂಥವರ ಕಣ್ಣಲ್ಲೂ ಸಹ ಕಣ್ಣಂಚಿನಲ್ಲಿ ನೀರು ಬರ್ತದೆ ಅಂತಹ ಕಥೆ ಇದಾಗಿದೆ. ಈ ತರಗತಿಯಲ್ಲಿ ಮಾಡಿದಂತಹ ವಿವರಣೆಯನ್ನು ಕೊಟ್ಟಂತಹ ಗದ್ಯ ಭಾಗವನ್ನು ಒಂದು ಸಲ ಓದ್ತೀನಿ, ಸರಿಯಾಗಿ ನೋಡ್ಕೊಳ್ರಿ. ತಮಗೆ 2 ಗಂಡು ಮಕ್ಕಳಾದರೂ ನಮ್ಮನ್ನು ಬಿಡಲಿಲ್ಲ. ಶಾಬಾದ್ನ ತಮ್ಮ ಮನೆಯಲ್ಲಿಟ್ಟುಕೊಂಡರು. ನಮಗೆ 3 ಮಕ್ಕಳು ಎಂದು ಮನೆಗೆ ಬರುವವರಿಗೆ ಹೇಳುತ್ತಿದ್ದರು. ಹಳ್ಳಿಯಲ್ಲಿದ್ದಂತೆ ಇಲ್ಲಿಯೂ ಇರತೊಡಗಿದೆ. ಶಾಸ್ತ್ರಿ ಮಾಸ್ಟರ್ಗಳು ಪಾಠ ಹೇಳುತ್ತಿದ್ದರು. ಅವ್ವ ಅಡಿಗೆ ಮಾಡುತ್ತಾ ನಾನು ಕಸ ಹೊಡೆದು ನೀರು ತರುವುದು, ಬಾಜಾರಿಗೆ ಹೋಗಿ ಕಾಯಿ ಪಲ್ಯ ಕುಳ್ಳು ಕಟ್ಟಿಗೆ ತರುವುದು ಮಾಡುತ್ತಿದ್ದೆ. ಎಲ್ಲರೂ ಕೂಡಿ ಮುನ್ನುತ್ತಿದ್ದೆವು. ಆ ರವಿವಾರ ಕೂಡಿ ಸಿನಿಮಾಕ್ಕೆ ಹೋಗುತ್ತಿದ್ದೆವು. ಆ ಹುಡುಗರು ನನ್ನನ್ನು ಒಂದು ಗಳಿಗೆ ಬಿಟ್ಟು ಇರುತ್ತಿರಲಿಲ್ಲ. ನಾನು ಸಾಲಿಗೆ ಹೊರಟರೆ ಅಳುತ್ತಿದ್ದು. ಹೊರಗಿನಿಂದ ಬಂದ ಕೂಡಲೇ ತೆಕ್ಕೆಗೆ ಬೀಳುತ್ತಿದ್ದವು. ಹೀಗೆ ದಿನಗಳು ಸಾಗಿದವು. ನಾನು 10ನೇ ವರ್ಗದಲ್ಲಿದ್ದೆ. ಆ 2 ಹುಡುಗರಿಗೆ ಸರ್ಕಾರ ನರ್ಸರಿ ಶಾಲೆ ಸೇರಿಸಲಾಗಿತ್ತು. ನಾನು ಮಾಸ್ತರು ಸೇರಿ ಶಾಲೆಗೆ ಹೋಗಿದ್ದೆವು. ಅಮ್ಮವ್ವ ಅಡುಗೆ ಕೆಲಸ ಮುಗಿಸಿಕೊಂಡು ಕಸೂತಿ ಹಾಕುತ್ತಾ ಒಬ್ಬಾಕಿನೇ ಮನೆಯಲ್ಲಿ ಇದ್ದಳು. ಆಗ ಮಧ್ಯಾಹ್ನ 2 ಆಗಿರಬೇಕು. ನಿತ್ಯ ಮುಂಜಾನೆ ಹುಡುಗರಿಗೆ ಸಾಲಿಗೆ ಕಳಿಸಬೇಕು. ಅವ್ವ ಹೋಗಿ ಸಂಜೆ ಕರೆದುಕೊಂಡು ಬರುತ್ತಿದ್ದಳು. ಅವತ್ತು ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮಧ್ಯೆ ನಡೆಯುತ್ತಾ ಆಟವಾಡುತ್ತಾ ಬರುತ್ತಿದ್ದರು. ತೀವ್ರ ವೇಗವಾಗಿ ಬಂದ ಲಾರಿ 2 ಹುಡುಗರನ್ನು ಸಿಕ್ಕು ಗಿಜುಗುಳಿಕೆ ಆಗಿ ಹೋದರು. ತಕ್ಷಣವೇ ಆಸ್ಪತ್ರೆಗೆ ಒಯ್ದರು. ಪ್ರಯೋಜನವಾಗಲಿಲ್ಲ. ಪ್ರಾಣ ಅಲ್ಲೇ ಹೋಗಿದ್ದವು. ಸುದ್ದಿ ಕೇಳಿ ಮಾಸ್ತರು ಅವ್ವಾರಿ ಹೋದರು. ನಾನು ಅವರ ಜೊತೆ ಓಡಿದೆ. ಅಮ್ಮವ್ವ ಮೂರ್ಛೆ ಹೋಗಿದ್ದಳು. ಬಿದ್ದವಳು ಮೇಲೇಳಲಿಲ್ಲ. ಶಾಲೆಗೆ ಶಾಲೆ, ಬಾಜಾರಿಗೆ ಬಾಜಾರೆ, ಊರಿಗೆ ಊರೇ, ಆಸ್ಪತ್ರೆಗೆ ಓಡಿ ಬಂದಿತು. ಇದು ಶವಯಾತ್ರೆ ಆಗಿರಲಿಲ್ಲ, ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು. ಅವ್ವನ ಜೊತೆ ಆ 2 ಹುಡುಗರ ಹೆಣ ಸೇರಿಸಿ
ಒಂದೇ ಕುಳಿಯಲ್ಲಿ ಮಲಗಿಸಲಾಯಿತು. ಅಲ್ಲಿ ಅಳದವರೇ ಪಾಪಿಗಳಾಗಿದ್ದರು. ಎಂಥ ಜನರಿಗೆ ಹೆಂಗಾಯ್ತಲ್ಲ ಎಂದು ನೆರೆದ ಜನ ಗೋಳಿಗೆರೆದರು. ಶಾಸ್ತ್ರಿ ಮಾಸ್ತರರು ಹುಚ್ಚಾಗಿ ಹೋಗಿದ್ದರು. ಮೇಲೆ ಮುಗಿಲು ಹರಿದು ಬಿದ್ದಂತೆ, ಸಿಡಿಲು ಬಡಿದಂತೆ ಅವರ ಸ್ಥಿತಿಯಾಗಿತ್ತು. ಮಣ್ಣಾಗಿ 6 ತಿಂಗಳಾಯಿತು. ಹಾಸಿಗೆ ಹಿಡಿದ ಮಾಸ್ತರರು ಶಾಲೆಗೆ ಬರಲಿಲ್ಲ. ಅವರಿಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ಇನ್ನೂ 10 ವರ್ಷ ಸೇವೆ ಇತ್ತು. ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದರು. ಹೆಂಡತಿ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದರು. ನಿವೃತ್ತಿಯಿಂದ ಬಂದ ಹಣ ಧರಿಸಿ ತಾನಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಅನಾಥ ಬಾಲಕರ ಆಶ್ರಮ ಎಂದು ಬೋರ್ಡು ಬರೆಸಿ ಮನೆ ಮುಂದೆ ಹಾಕಿದರು. ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅವರ ಊಟ, ವಸತಿ, ಬಟ್ಟೆ, ಪಾಟಿ, ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ ಅವರಲ್ಲಿ ತನ್ನ ಹೆಂಡತಿ ಮಕ್ಕಳ ನೋವು ಸಾವನ್ನು ನಲಿವು ಸಿಹಿಯನ್ನಾಗಿ ಮಾಡತೊಡಗಿದರು. ಕಂಪನಿ ಕೊಂಬು ಊದಿತು. ಕೇಳಿ ಎಚ್ಚರವಾಯಿತು. ಮುಂದಿನ ನೆನಪುಗಳು ಬಂದವು. ಎದ್ದು ನಿಂತೆನು. ಲುಂಗಿ ಬ್ಯಾಗಿನಲ್ಲಿ ಇಟ್ಟುಕೊಂಡು ಶಾಲೆಯ ಆವರಣದಲ್ಲಿ ಮುಖ ತೊಳೆದುಕೊಂಡೆನು. ಅಲ್ಲೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರರ ಅನಾಥ ಬಾಲಕರ ಆಶ್ರಮಕ್ಕೆ ಹೋಗಬೇಕೆನಿಸಿ ಹೊರಟೆ. ಮೊದಲಿನ ಶಹಾಬಾದ್ ಈಗ ಇರಲಿಲ್ಲ. ACC ಸಿಮೆಂಟ್ ಕಂಪನಿಯಿಂದ, PL ಕಂಪನಿಯಿಂದ ಜನ ತುಂಬಿ ಹೋಗಿತ್ತು. ಊರಿನ 4 ದಿಕ್ಕಿಗೆ ಒಂದೊಂದು ಮೈಲಿ ಬೆಳೆದಿತ್ತು. ನಾನು ನೋಡುತ್ತಾ ಹೊರಟೆ. ಅವರು ನೀರು ತುಂಬುವ, ಸಂಡಾಸಿಗೆ ಹೊರಟಿರುವ, ಕೆಲಸಕ್ಕಾಗಿ ಹೊರಟಿರುವ, ಊರಿಗೆ ಹೋಗುವ, ಕಾಯಿ ಪಲ್ಯ ತುಂಬಿಕೊಂಡು ಬರುವ, ಹೋಟೆಲ್ ಅಂಗಡಿ ತೆರೆಯುವ ಜನರನ್ನು ನೋಡುತ್ತಾ ನಡೆದೆ. ಅವರಲ್ಲಿ ನನ್ನ ಜೊತೆ ಆಡಿದವರು, ಓದಿದವರು ಒಬ್ಬರೂ ಇರಲಿಲ್ಲ. ಈಗ ಅವರಲ್ಲಿ ಇರುವರು ಏನೋ ಎಂತೋ ತಿರಂದಾಜ, ಟಾಕೀಜ, ಬೆಂಡಿ ಬಾಜಾರ ಗಂಟ ನೋಡುತ್ತಾ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕಾಶ್ರಮಕ್ಕೆ ಬಂದೆ. ನಾನಿಗೆ ಬರುವುದರೊಳಗಾಗಿ ಹುಡುಗರೆಲ್ಲ ಎದ್ದಿದ್ದರು. ಕಸ ಗುಡಿಸುವುದು, ನೀರು ತುಂಬುವುದು ನಡೆದಿತ್ತು. ಮಾಸ್ತರರು ಆ 70ರ ವಯಸ್ಸಿನಲ್ಲಿ ವರ್ತಮಾನ ಪತ್ರಿಕೆ ಓದುತ್ತಾ ಕುಳಿತಿದ್ದರು. ನಾನು ಬಂದ ಸುದ್ದಿ ಕೇಳಿ ಪೇಪರ್ ಓದುವುದನ್ನು ಬಿಟ್ಟರು. ನನ್ನನ್ನು ನೋಡಿ ದಡ ಕಣ್ಣೀರು ಹಾಕುತ್ತಾ ಸುರಿಸುತ್ತಾ ಎದ್ದು ಬಂದು ನನ್ನ ಕೊರಡಿಗೆ ತೆಕ್ಕೆಗೆ ಬಿದ್ದರು. ನನ್ನ ಹಿರಿಮಗ ಬಂದ ಎಂದು ಅಪ್ಪರಿಸಿ ಅಳತೊಡಗಿದರು. ಮಾಸ್ತರರು ಅಳುವುದನ್ನು ಕೇಳಿ ಅನಾಥರ ಬಾಲಕಾಶ್ರಮದ ಹುಡುಗರೆಲ್ಲ ತಮ್ಮ ಕೆಲಸ ಬಿಟ್ಟು ಓಡಿ ಬಂದರು. ಮಾಸ್ತರರು ನನ್ನ ತೆಕ್ಕೆಗೆ ಬಿದ್ದು ಅಳುತ್ತಿರುವುದನ್ನು ನೋಡಿ ಅವರಿಗೆ ಒಂದೂ ತಿಳಿಯದಾಯಿತು. ಹುಡುಗರು ಬೆರಗಿಕೊಂಡು ನೋಡುತ್ತಾ ನಿಂತರು. ಇಂಥ ಮಹಾ ವ್ಯಕ್ತಿಗೆ, ನನ್ನ ರೂಪಿಸಿದ ಶಿಲ್ಪಿಗೆ ಇಲ್ಲಿಯವರೆಗೆ ಮರೆತು ಕುಂತದ್ದಕ್ಕೆ ನಾನು ಮೋಡವಾಗಿ ಸುರಿಯತೊಡಗಿದೆ. ನಾವು ಅಷ್ಟೇ, ನಮ್ಮ ಜೀವನದಲ್ಲಿ ಯಾರಾದ್ರೂ ಇಂಥ ವ್ಯಕ್ತಿಗಳು ನಮಗೆ ಜೀವನದಲ್ಲಿ ಸಾಥ್ ಕೊಟ್ಟಿರ್ತಾರೆ, ನಮಗೆ ಸಹಾಯ ಮಾಡಿರ್ತಾರೆ, ನಮ್ಮನ್ನು ರೂಪಿಸಿರ್ತಾರೆ. ಅಂತಹ ಶಿಕ್ಷಕ, ಅಂತಹ ವ್ಯಕ್ತಿಯನ್ನ ಮರಿಬಾರದು. ಅಂಥವ್ರು ಮರೆತರೆ ನಮಗೆ ಅನ್ನ ಸಿಗೋದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕಿದಂತಹ, ನಮ್ಮ ನೋವಿಗೆ ಸ್ಪಂದಿಸಿದಂತಹ, ಮಿಡಿದಂತಹ, ತುಡಿದಂತಹ ಹೃದಯಗಳನ್ನು ನಾವು ಸಲಹಬೇಕು, ಅವ್ರ ಜೊತೆ ಬದುಕಬೇಕು. ಅದೇ ನಿಜವಾಗಿರ್ತಕ್ಕಂಥ ಜೀವನ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಶೇಂಗಾ ಮಾರುವವನ ದಿನದ ಸಂಪಾದನೆ ಎಷ್ಟು? ಗೊತ್ತಿದೆ ನಿಮಗೆ, 50ರಿಂದ 60 ರೂಪಾಯಿಗಳು. ಗಾಡಿ ಶಹಾಬಾದಿಗೆ ಬಂದಾಗ ಸಮಯ ಎಷ್ಟಾಗಿತ್ತು? ರಾತ್ರಿ 12 ಗಂಟೆ. ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರೇನು? ಅಂಬವ್ವ. ಮಾಸ್ತರರ ಅವಳಿ ಮಕ್ಕಳ ಸಾವು ಹೇಗಾಯಿತು? ಲಾರಿ ಹರಿದು ಲಾರಿ ಅಪಘಾತದಿಂದ ಸಾವಾಯಿತು. ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು? 10 ವರ್ಷ. 10 ವರ್ಷ ಸೇವೆ ಇತ್ತು ಶಾಸ್ತ್ರಿ ಮಾಸ್ತರಿಗೆ. ಮಾಸ್ತರರ ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಯಾವುದು? ಅನಾಥ ಬಾಲಕರ ಆಶ್ರಮ. ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು? ಶಾಸ್ತ್ರಿ ಮಾಸ್ತರರು. ಅಷ್ಟೇ. 1 ಅಂಕದ ಪ್ರಶ್ನೆ ನೋಡಿದ್ವಿ. ಈ ಗದ್ಯ ಭಾಗವನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಉಳಿದಂತಹ ಭಾಗವನ್ನು ನೋಡೋಣ. ಇಲ್ಲಿವರೆಗೂ ಕೇಳಿದ್ದಕ್ಕೆ ಧನ್ಯವಾದ.